ಉಷಾಕ ಈ ಗ್ರೂಪ್ ಅಲ್ಲಿ ಇದ್ದಾರೆ. ಅವರು ಕಮ್ಸ್ ಹಿಯರ್ ಫಾರ್ ವಿತ್ ದ ಇಂಟೆನ್ಷನ್ ಆಫ್ ಮೀಟಿಂಗ್ ಓನ್ಲಿ. ಇಲ್ದಿದ್ರೆ ಅವ್ರ ಮುಕುಂದ್ ಮಾಲೆ ಈಗ ಆಲ್ರೆಡಿ ಗೊತ್ತಿದೆ. ಅದಕ್ಕೆ ಎಲ್ಲಾರನು ಕನ್ಸಿಡರ್ ಮಾಡ್ಬೇಕು, ಬರೀ ಇದು ಒಂದನ್ನ ಕನ್ಸಿಡರ್ ಮಾಡ್ತಾರೆ. ಒಂಚೂರು ಜಾಸ್ತಿ ಹೇಳಲ್ಲ ಉಷಾಕ, ಯಾಕಂದ್ರೆ ಅನಧ್ಯಯನದಲ್ಲಿ ಒಂಚೂರು ಮೀನಿಂಗ್ ಹೇಳೋಂಗಿಲ್ಲ. ನೋ ವರೀಸ್, ಆಕ್ಚುಲಿ ನೋ ಪ್ರಾಬ್ಲಮ್. ಇನ್ನೊಂದು ಅನಧ್ಯಯನ ಪೀರಿಯಡ್ ಅಂದ್ರೆ ಕುರ ತಾಳ್ವಾರ್ತಂಗ್ ಕಾಯ್ಬೇಕು ಆಕ್ಚುಲಿ, ಅಲ್ವಾ? ಇಲ್ಲ, ನಾನ್ ಕಾಯಲ್ಲ, ಕುರತಾಳ್ವಂತ ನಕ್ಷತ್ರ ಕಾಯಲ್ಲ. ನಾನ್ ಮೀನಿಂಗು ಹೇಳ್ತೀನಿ, ಹೇಳದೇ ಇರಲ್ಲ. ಏನಂದ್ರೆ ಪದಶಃ ಅರ್ಥಗಳನ್ನ ಲೈಕ್ ರೆಗ್ಯುಲರ್ ಕ್ಲಾಸ್ ಹೇಳೋ ತರ ಹೇಳಕ್ ಹೋಗಲ್ಲ, ಜಸ್ಟ್ ಹೇಳ್ತಾ ಇರ್ತೀನಿ. ನೋ ಪ್ರಾಬ್ಲಮ್, ಸಾಕು. ಆಮೇಲೆ ಕರೆಕ್ಟ್ ಆಗಿ ಸಾಲಿಡ್ ಆಗಿ ಕೂರಿಸ್ತೀನಿ. ಓಕೆ, ನೋ ವರೀಸ್, ನೋ ವರೀಸ್. ಎಲ್ಲಾರು ಮುಕುಂದ್ ಆಮೇಲೆ ಒಂದೇ ಒಂದ್ ಕ್ವೆಶ್ಚನ್, ಇದು ಫೆಬ್ರವರಿಯಿಂದ ಇದು 5:30 ಶಿಫ್ಟ್ ಆಗತ್ತಾ? ಇಲ್ಲ ಇಲ್ಲ, ಸಾಯಂಕಾಲ ಕ್ಲಾಸ್ಗಳೆಲ್ಲ ಸಾಯಂಕಾಲನೇ. ಓಕೆ, ಗುಡ್ ಗುಡ್ ಗುಡ್. ನಂಗೆ 5:30 ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಪಾದುಕಾ ಶಾಸ್ತ್ರ ಇತ್ತು. ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಿ ಇಲ್ಲ, ಒಳ್ಳೇದಾಯ್ತು. ಎಲ್ಲಾರ್ಗು ಇದೊಂದು ನ್ಯೂಸ್. ಬಟ್ ನಾನು ಹೇಳಿದ್ದೆ, ದ ಅದರ್ ಗ್ರೂಪ್ ಎವ್ರಿಬಡಿ ಅವೇರ್ ಆಫ್ ಇಟ್. ನಾನ್ ಬಂದಿದ್ದೆ ಇವಾಗಲ್ವಾ, ಸೊ ಈವ್ನಿಂಗ್ ಕ್ಲಾಸ್. ದೀಪ ಭಾಷಣ ಹೇಳ್ತ್ಕೊಮ್ಮ, ಭಾಷಣ ಹೇಳ್ತ್ಕೊಮ್ಮ. ಈವ್ನಿಂಗ್ ಕ್ಲಾಸ್ ಎಲ್ರಿಗೂ ಮಾಮೂಲಿ 7 o'clock ಇದ್ದೇ ಇರುತ್ತೆ, ಅದು ಚೇಂಜ್ ಇರಲ್ಲ. ಓನ್ಲಿ ಭಾಗವತ ಆಯಾ ದಿನದ ಬ್ಯಾಚ್ ಬೆಳಿಗ್ಗೆ 5 ಗಂಟೆಗೆ ಶುರು ಆಗುತ್ತೆ. ಓಕೆ. ಸೊ ಲಾಸ್ಟ್ ಟೈಮು ಕುಲಶೇಖರ ಆಳ್ವಾರ್, ವಿತ್ ವಾಟ್ ಕೈಂಡ್ ಆಫ್ ಇಂಟೆನ್ಷನ್ he decided to do ಮುಕುಂದಮಾಲ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ? ಸೊ ರಾಮನ ಮೇಲೆ ಅವರಿಗೆ ಜಾಸ್ತಿ ಅನುರಕ್ತವಾಗಿತ್ತು. ರಾಮನೇ ಸಕಲವು ಅಂತ ಆದ್ರು. ಆ ರಾಮನಲ್ಲಿ ಕೃಷ್ಣತ್ವವನ್ನ ಕಂಡುಕೊಂಡವರು, ಅಂದ್ರೆ ಏಕಕಾಲದಲ್ಲೇ ರಾಮಕೃಷ್ಣ ಅವತಾರಾದಿಗಳನ್ನ ಅನುಭವಿಸಕ್ಕೆ ಸಮರ್ಥರು ಸ್ವಾಮಿ కులశేఖరరు. రామత్వము అనేది ఒక్కలాగా ఉంటుంది. గంభీర పురుషుడు, పితృవాక్య పరిపాలన ಅನ್ನೋದೇ ಅವನ ಪ್ರಿನ್ಸಿಪಲ್. ಮೇಲು ನಾನು ಸೀತಾರಾಮನಲ್ಲ, ಜಾನಕಿ ರಾಮನಲ್ಲ, ನಾನ್ ಯಾರು ಅಂದ್ರೆ ನಾನು ಅಯೋಧ್ಯ ರಾಮ, ರಾಜಾರಾಮ ಅಲ್ವಾ? ಫಸ್ಟ್ ಬೆಲೆ ಕೊಡ್ತಾ ಇದ್ದಿತ್ತು ಪಬ್ಲಿಕ್ಗೆ, ನಾಟ್ ಫಾರ್ ಹಿಸ್ ಪರ್ಸನಲ್ ಕನ್ಸರ್ನ್. ಹಿ ವಾಸ್ ಆಲ್ವೇಸ್ ಕನ್ಸರ್ನ್ ಬೀಯಿಂಗ್ ಅ ರಾಜಾರಾಮ ಅಲ್ವಾ? ಸೊ ಈ ಒಂದು ಕೆಲವೊಂದು ವ್ಯಕ್ತಿತ್ವ ಎಲ್ಲ ರಾಮನಲ್ಲೇ ನೋಡಕ್ಕಾಗೋದು. ಅದೇ ಸಮಯದಲ್ಲಿ ತಪ್ಪು ಮಾಡಿದ್ರೆ ತಪ್ಪಿಂದಾನೇ ದಂಡಿಸೋ ಶಕ್ತಿ, ಆ ದಾರ್ಢ್ಯತೆ ಕೃಷ್ಣನಿಗಿತ್ತು. ನೀ ತಪ್ಪು பண்ணியா, ಇದು ಒಂದು ತಪ್ಪೇ, ನಾವು ಉನಕ್ಕೆ ಶ್ರುತಿ ಕಾಟುವೆ ಅಂತ ಹೇಳ್ತೀವಿ. ನಿನ್ನ ತಪ್ಪನ್ನೇ ನಿನಗೆ ಹಿಂತಿರುಗಿಸಿ ನಾನು ಹೇಳ್ತೀನಿ ಅನ್ನೋ ಇದೆಲ್ಲ ಒಂದು ಕೃಷ್ಣನಿಗೆ ಒಂದು ಸೆಟ್ ಆಫ್ ಯೂನಿಕ್ ಗುಣಗಳಿದೆ. ಶ್ರೀಕೃಷ್ಣ ವಿಮರ್ಶನಂ, ಶ್ರೀರಾಮ ವಿಮರ್ಶನಂ. ಯಾರು ಓದಿದೀರಾ? ಹಂಗೊಂದು ಇರೋದೇ ಗೊತ್ತಿಲ್ಲ, ಓದೋದು ಎಲ್ಲಿಂದ ಸರ್ ಅಂತೀರಾ? ನಾರಾಯಣಾಚಾರ್ಯ ಅವರು ಬರ್ತಿದ್ದಾರೆ, ಬ್ಯೂಟಿಫುಲ್ ಪುಸ್ತಕ. ಡೋಂಟ್ ವೆರಿ, ನಾನೇ ಹೇಳ್ಕೊಡ್ತೀನಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಅಲ್ಲಿ. ಡೋಂಟ್ ರೀಡ್ ಇಟ್. ಡೋಂಟ್ ರೀಡ್ ಅನ್ನಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕನ್ನಡ ಸಾಹಿತ್ಯ ತುಂಬಾ ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಅವ್ರು ಬರ್ದಿರೋದು, ಅದಕ್ಕೆ ಚೆನ್ನಾಗಿ ಕನ್ನಡ ಗೊತ್ತಿರ್ಬೇಕು. ಎರಡನೇದು, ಪುಸ್ತಕ ಈಗ ಪ್ರಿಂಟ್ ಅಲ್ಲಿ ಇಲ್ಲ, ಸಿಗಲ್ವಾ ಈಗ? ಸಿಗಲ್ಲ, ಎಲ್ಲಿ ಹುಡುಕಿದ್ರು ಸಿಗಲ್ಲ. ಶ್ರೀಕೃಷ್ಣ ವಿಮರ್ಶನಂ, ಶ್ರೀರಾಮ ವಿಮರ್ಶನಂ, ವಾಲ್ಯೂಮ್ 1 ಅಂಡ್ ವಾಲ್ಯೂಮ್ 2. ನಾನೇ ಹರಸಾಹಸ ಮಾಡಿ ತರಿಸ್ಕೊಂಡೆ ಇದನ್ನ. ಹರಸಾಹಸ ಅಂದ್ರೆ ನಾರಾಯಣಾಚಾರ್ಯ ಇರೋವಾಗ್ಲೇನೆ, ಅವ್ರ ಕೈಯಿಂದಾನೆ. ಈಗ ಖಂಡಿತ ಸಿಗಲ್ಲ. ಬಿಕಾಸ್ ಇಟ್ ವಾಸ್ ರಿಟನ್ ಬೈ ಹಿಮ್ ವೆನ್ ಹಿ ವಾಸ್ ವರ್ಕಿಂಗ್ ಆಸ್ ಅ ಪ್ರೊಫೆಸರ್, ಇಂಗ್ಲಿಷ್ ಪ್ರೊಫೆಸರ್ ಇನ್ ದಾವಣಗೆರೆ ಯೂನಿವರ್ಸಿಟಿ. ಅಷ್ಟೇ, ಅದೆಲ್ಲ ಆಗೋಯ್ತು, ಈಗಿಲ್ಲ ಗತವೈಭವ. ಸೊ ಅದರಲ್ಲಿ ராம அண்ட் கிருஷ்ணனை கலந்து எப்படி ಅನುಭವಿக்கிறது, ಕಲಕ್ಕಾಮ எப்படி ಅನುಭವಿக்கிறது, ಇಬ್ರು ಸೇರಿಸಿ ಆ ಒಂದು ಪರಮಾತ್ಮ ತತ್ವ ಗೋಚರ ಹೆಂಗಾಗತ್ತೆ, ಬರೀ ಕೃಷ್ಣತ್ವದ ಗೋಚರ ಹೆಂಗಾಗುತ್ತೆ, ರಾಮತ್ವದ ಗೋಚರ ಹೆಂಗಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ ಹೆಂಗಿದೆ ಆ ಪುಸ್ತಕ ಅಂದ್ರೆ, ನೀವು ಒಂದನ್ನ ಓದಿದ್ರೆ ಇನ್ನೊಂದು ಓದ್ಲೇಬೇಕು. ಬರೀ ಒಂದು ಓದಿ ನಿಲ್ಸೋದಿದ್ರೆ ಆ ಪುಸ್ತಕ ತಗೊಳ್ಳೋದೇ ವೇಸ್ಟ್. ದಟ್ ಇಸ್ ಹೌ ಇಟ್ ಇಸ್ ಡಿಸೈನ್ಡ್. ಆ ತರ ಬೇಕಾದಷ್ಟು ತರ ಪುಸ್ತಕಗಳು ಅವ್ರದ್ದಿದೆ. ಕನ್ಯಾ ಕುಂತಿ ಕಣ್ತಿರದಾಗ ಅಂತ ಇಷ್ಟು 50 ಪೇಜ್ ಇರೋ ಪುಸ್ತಕ 500 ಸಲ ಓದಿದ್ರು ಅದ್ರಲ್ಲಿ ಏನೋ ಒಂದು ರಹಸ್ಯ ಅಡಗಿರುತ್ತೆ, ಆ ತರ. ಆಮೇಲೆ ಇನ್ನೊಂದು
ಶ್ರೀರಾಮ ಕಥಾಸಾರ ಸಿಂಪಲ್ ಆಗಿದೆ, ಆದ್ರೆ ರಾಮನನ್ನ ಮೂರ್ತಿವೆತ್ತಾಗಿ ನಿಲ್ಸಿದ್ದಾರೆ ತತ್ವಗಳಲ್ಲಿ. ತುಂಬಾ ತುಲನಾತ್ಮಕವಾದದ್ದು. ನಾರಾಯಣಾಚಾರ್ಯದ ವಿಶೇಷ ಏನ್ ಗೊತ್ತಾ, ವೆನ್ ಹಿ ಯೂಸ್ ಟು ಕಂಡಕ್ಟ್ ಉಪನ್ಯಾಸಮ್ಸ್, ಹಿ ಯೂಸ್ ಟು ಆಲ್ವೇಸ್ ಗೋ ಔಟ್ ಆಫ್ ಟಾಪಿಕ್. ವೇಗಾಗಿ ಹೋಗ್ಬಿಟ್ಟು ಪೊಲಿಟಿಕ್ಸು ಅದು ಇದು ಗಲ್ಲಿ ಗಾಸಿಪು ಎಲ್ಲಾ ತಂದು ಬಿಡೋರು. ಕೊನೆಗೆ ವಾಟ್ ಎಕ್ಸಾಕ್ಟ್ಲಿ ದ ಟಾಪಿಕ್ ದಟ್ ವಿ ಹ್ಯಾವ್ ಕಮ್ ಫಾರ್ ಅನ್ನೋದೇ ಮರ್ತು ಹೋಗೋದು. ಆದ್ರೆ ಅವ್ರದ್ದು ಬಲ ಇದ್ದಿದ್ದು ಸಾಹಿತ್ಯ, ಬುಕ್ಕಲ್ಲಿ, ಪೆನ್ನಲ್ಲಿ, ಬರಹದಲ್ಲಿ. ಏನಾದ್ರೂ ಒಂದು ಸಬ್ಜೆಕ್ಟ್ ಹಿಡಿದ್ರೆ ಇಟ್ ಯೂಸ್ ಟು ರೀಚ್ ಅಪ್ ಟು ದ ಲೆವೆಲ್ ಆಫ್ ಥೀಸಿಸ್. ಒಂದು PhD ಪ್ರೆಸೆಂಟೇಶನ್ ಹೆಂಗಿರ್ತೋ ಹಂಗಿರೋದು. ಆ ಸಬ್ಜೆಕ್ಟ್ ಬಿಟ್ಟು ಅಲ್ಲಾಡ್ತಾ ಇರ್ಲಿಲ್ಲ. ಆದ್ರೆ ಮಾತ್ರ ಅಕ್ಷರಶಃ ಒಂದು ಬರಹಕ್ಕೂ ಮಾತುಗೂ ಟ್ಯಾಲಿ ಆಗಲ್ಲ ಅನ್ನಕ್ಕೆ ಅವರೇ ಒಂದು ದೊಡ್ಡ ಎಕ್ಸಾಂಪಲ್. ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಅವ್ರ ಉಪನ್ಯಾಸಗಳಲ್ಲಿ ವಾಟ್ ಎಕ್ಸಾಕ್ಟ್ಲಿ ಹಿ ಸ್ಟಾರ್ಟೆಡ್ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಆ ತರ ಹೊರಟೋಗೋರು. ಆದ್ರೆ ಅವ್ರ ಪುಸ್ತಕ ನೋಡಿ ಕೈ ಹಿಡಿದ್ರೆ ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಆ ತರ. ಸೊ ಅವರು ಕುಲಶೇಖರ ಆಳ್ವಾರ್ನ ಹೇಳ್ತಾರೆ, ಮುಕುಂದಮಾಲ ಅನ್ನೋದು ರಾಮತ್ವ ಹಾಗೂ ಕೃಷ್ಣತ್ವ ಎರಡು ತತ್ವಗಳನ್ನು பாலும் சர்க்கரையும் கலந்தா போலே. பால் சாப்பிட்டா இனிப்பா இருக்கு, சர்க்கரை சாப்பிட்டா ருச்சியா இருக்கு. என்னைக்கோ ஆக்சிடென்டலி பாலும் சர்க்கரையும் சேர்ந்து கொடுத்து அதை குடிச்சவனுக்கு பால் பக்கம் தனி போவானா, சர்க்கரை பக்கம் தனி போவானா? పోறது கிடையாது అల్వా. రెండు చేర్చే పాయసములాగా తాగుతారు. అలాంటి గొప్పమైన విచారాలు మాకి కృష్ణత్వం ద్వారా, రామత్వం ద్వారా దొరుకుతుంది. అది రెండు పాయసములాగా ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ಮತ್ತೆ ವಿಠಲನಾಮ ತುಪ್ಪವೆಂಬ ಬೆರೆಸಿ ಕುಡಿಯಿರೋ ಅಂತ ಪುರಂದರದಾಸರು ಹೇಳ್ತಾರಲ್ಲ. ವಿಠಲನಾಮನೋ ಇನ್ಯಾವುದೋ ನಾಮ ಅದು ಬರ್ತಾಯ್ತು, ಮರ್ತೋಯ್ತು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮನೆಂಬ ತುಪ್ಪವನ್ನು ಬೆರೆಸಿ ಕುಡಿಯಿರೋ. ಅಂಡ್ ಹಿ ಆಲ್ಸೋ ಎಕ್ಸ್ಪ್ಲೇನ್ ಹೌ ಟು ಮೇಕ್ ಅ ಪಾಯಸಂ. ಪಾಯಸ ಇದುವರೆಗೂ ಮಾಡದೇ ಇರೋರು ಪುರಂದರದಾಸರ ದೇವರ ನಾಮ ಅದೊಂದು ಕಲ್ತ್ಕೊಳ್ಳಿ, ಯು ವಿಲ್ ಕಮ್ ಟು ನೋ ಹೌ ಟು ಪ್ರಿಪೇರ್ ದ ಪಾಯಸಂ, ಇನ್ಕ್ಲೂಡಿಂಗ್ ರೆಸಿಪಿ. ಹೆಂಗಿದೆ ನೋಡಿ. ಹಿ ಸೇಸ್ ದ ರೆಸಿಪಿ. ಹರಿನಾಮವೆಂಬ ಭಾಂಡವನ್ನು ಯಾವ ಒಲೆಯಲ್ಲಿ ಇಡಬೇಕು, ಹೆಂಗೆ ಶುಗರ್ ಬಂದಿರೋರು ಚೆನ್ನಾಗಿ ಕುಡಿಬೋದು ಈ ಪಾಯಸನ, ಏನು ಆಗಲ್ಲ. ಆ ತರದ ಪಾಯಸವನ್ನ ಹೇಳ್ತಾರೆ ಪುರಂದರದಾಸರು. ಸೊ ಈ ರೀತಿ ಎಲ್ಲ ರಾಮತ್ವ ಕೃಷ್ಣತ್ವಂ ರಂಡಿ ಕಲಕ್ರದು ரொம்ப ಕಷ್ಟ ಅಂತ ನಾವು ಹೇಳ್ತೀವಿ. ತುಂಬಾ ಕಷ್ಟ ಆ ತರ ಸಪರೇಟ್ ಆಗಿ. ಈಗ ದೇವಪ್ರಯಾಗ್ ನೋಡಿದೀರ ಅಲ್ವಾ? ದೇವಪ್ರಯಾಗ್ ಒಂದ್ ಕಡೆ ಅಲಕನಂದ, ಇನ್ನೊಂದ್ ಕಡೆ ಮಂದಾಕಿನಿ. ಅವಳ ಹೆಸರೇ ಮಂದಂ ಮಂದಂ ಕ್ಷಮಂತೆ ಮಂದಾಕಿನಿ. ನಿಧಾನಕ್ಕೆ ಹರಿತಾಳೆ, ಹರಿಯೋದ್ರಲ್ಲೇ ವ್ಯತ್ಯಾಸ. ಅವಳು ಬೆಳ್ಳಗಿರ್ತಾಳೆ. ಅಲಕನಂದ ಸ್ವಲ್ಪ ಕಂದು ಬಣ್ಣ. ಏನ್ ರಭಸ ಅಂದ್ರೆ ಅವಳ ರಭಸ ಯಾರಿಗೂ ಹಿಡಿಯಕ್ಕೆ ಸಾಧ್ಯವಿಲ್ಲ. ಒಂದಷ್ಟು ದೂರ ಅವರಿಬ್ರು ಮಿಕ್ಸ್ ಆದ್ಮೇಲೂ, ಸಂಗಮಿಸಿದ್ಮೇಲೂ ಅವರಿಬ್ರು ವಿ ಕ್ಯಾನ್ ಈಸಿಲಿ ಬೈಫರ್ಕೇಟ್ ಅಂಡ್ ಸಿ ಅವರ್ ಸೆಲ್ಫ್. ಆದ್ರೆ ಮುಂದೆ ಹೋಗ್ತಾ 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 ಅದು ಹೆಂಗದಾ ಕಲಕರಾಳೋ ಎಪ್ಪಡದಾ ಕಲಕರಾಳೋ தெரியாது. ದೇ ಬೋತ್ ವಿಲ್ ಬಿಕಮ್ ಬಿಗ್ ಗ್ಯಾಂಜಸ್ ಅಲ್ವಾ? ದೊಡ್ಡ ಗ್ಯಾಂಜಸ್ ಬೆಲ್ಟ್ ಆಗಿ ಹೋಗ್ತಾರೆ. ಅವಾಗ ಇದು ಅಲಕನಂದ, ಇದು ಮಂದಾಕಿನಿ, ಇದು ಗುಪ್ತಗಾಮಿನಿ, ಏನು ಹೇಳಕ್ಕಾಗಲ್ಲ ಅಲ್ವಾ? ಅಯೋಧ್ಯೆ ಹತ್ರ ಬರ್ತಾ 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 ಒಂದ್ ದೊಡ್ಡ ಬೆಲ್ಟ್ ಆಗತ್ತೆ. ಆಮೇಲೆ ಸರಿಯುನಲ್ಲಿ ಹೋಗಿ ಕಲಕ ಪಡುವಾಳ್ ಇಲ್ಲಿಯ. ಆ ರೀತಿ ರಾಮಕೃಷ್ಣ ತತ್ವಾದಿಗಳು ಮೇಲ್ನೋಟಕ್ಕೆ ಬೇರೆ 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 ರೂಪಗಳನ್ನ ತಗೊಂಡ್ರು. ಎಲ್ಲೋ ಒಂದು ಕಡೆ ಅದೆರಡು ಕೋಇನ್ಸೈಡ್ ಆಗುತ್ತೆ. ಇನ್ ಆರ್ಡರ್ ಟು ಸಿ ವೇರ್ ಇಟ್ ಎಕ್ಸಾಕ್ಟ್ಲಿ ಕೋಇನ್ಸೈಡ್ಸ್, ಮುಕುಂದಮಾಲ ಇಸ್ ಮೆಂಟ್. ಗೊತ್ತಾಯ್ತಾ? ಮುಕುಂದಮಾಲ ಏನಕ್ಕೆ ಹೇಳೋದು ಅಂದ್ರೆ ಸುಮ್ಮನೆ ಏದೋ ಸ್ತೋತ್ರ ಇದೆ ನಾನು ಹೇಳ್ತೀನಿ ಹೇಳಕ್ಕೆ ಅಲ್ಲ. ಇನ್ ಆರ್ಡರ್ ಟು ಸಪರೇಟ್ಲಿ ಬೈಫರ್ಕೇಟ್ ಅಂಡ್ ಗೆಟ್ ದ ಸ್ಟ್ರೆಂತ್ ಆಫ್ ದಟ್ ರಾಮತ್ವ ಅಂಡ್ ಕೃಷ್ಣತ್ವ ಇನ್ ಅಸ್, ಅಂಡ್ ಆ ಒಂದು ಏನ್ ಹೇಳ್ತಾರೆ ಅವಿನಾಭಾವ ಸಂಬಂಧ ಅಥವಾ ಪ್ರಾಪರ್ ಮಿಕ್ಸ್ಚರ್ ರೇಷಿಯೋ. ಯಾವುದು ಆ ಪ್ರಾಪರ್ ರೇಷಿಯೋ ಇಲ್ಲ ಅಂದ್ರೆ ಹಾಳಾಗೋಗುತ್ತಲ್ವಾ? ಉಪ್ಪಿಟ್ಟಕ್ಕೆ ಜಾಸ್ತಿ ನೀರ್ ಹಾಕಿದ್ರೆ ಗಂಜಿ, ಕಮ್ಮಿ ನೀರ್ ಹಾಕಿದ್ರೆ ನೆಟ್ಟಗ್ ಬೆಂದೇ ಇಲ್ಲ, ಉದುದ್ರು ಅಲ್ವಾ? ಉಪ್ಪಿಟ್ಟು ಅನ್ನಿಸ್ಕೊಳ್ಳೋದು ಯಾವಾಗ? ಅದ್ರ ಪ್ರಪೋರ್ಷನ್ ಅದಕ್ಕಿರ್ಬೇಕು ಅಲ್ವಾ? ನಮ್ಮಳಲ್ಲಿ ಚೊಲ್ರು ಇಲ್ಯಾ?
அக்கார வடிசலுக்கும் பொங்கலுக்கும் பாயசத்துக்கும் என்ன வித்தியாசம்? துஷன் ஸ்ரீதர் ಚೆನ್ನಾಗಿ ಹೇಳ್ತಾರೆ. போட்டபடியே நின்னா பொங்கல், அப்படி கொஞ்சம் நகரித்துனா அக்கார வடிசல், இங்க விட்டா அக்கறையில் போய் நின்னா ಅದೇ ಪಾಯಸ. ಆಗ ಮತ್ತು ಇಂಗ್ರೀಡಿಯೆಂಟ್ಸ್ ಒಂದದ, ಇದು ಓಡು ಅದು ಓಡಾದು ಅಂತಾರೆ. ಹಂಗಿರ್ಕೊಡ್ದು ಅಲ್ವಾ? ರುಚಿಲೂ ವ್ಯತ್ಯಾಸ ಇರ್ಬೇಕು. ಇಂಗ್ರೀಡಿಯೆಂಟ್ಸ್ ಸೇಮ್ ಆದ್ರೂ ಹುರಿದ್ ಮಾಡಿ ಪೊಂಗಲ್ ಮಾಡಿ, ಹುರಿದೇ ಮಾಡೋದು ನಾವ್ ಯಾವಾಗ ಅಂದ್ರೆ ಪೊಂಗಲ್ ದಿನ. ಈ ಎಲ್ಲಾ ದಿನಗಳಲ್ಲೂ ಹುರಿದಿಟ್ಕೊಂಡಿರೋದೇ ಮಾಡೋದು ನಾವು. ಹುರಿದೆ ಹಸಿ ಪೊಂಗಲ್ ಉಕ್ಕಿಸ್ಬಿಟ್ಟು ಅವತ್ತು ಪೊಂಗಲೋ ಪೊಂಗಲ್ ಅಂತ ಸೂರ್ಯನಿಗೆ ಸಂಕ್ರಮಣ ಕಾಲದಲ್ಲಿ ಉಕ್ಕಿಸ್ತಾರೆ. ಉಕ್ಕಿಸ್ಬಿಟ್ಟು ಮಾಡೋದು ಹುರಿದೇ ಇರೋ ಧಾನ್ಯವನ್ನ. ಅದೇ ಹೆಸರು ಬೇಳೆ, ಅದೇ ಅಕ್ಕಿ, ಬಟ್ ದ ಟೇಸ್ಟ್ ಡಿಫರ್ಸ್ ಅ ಲಾಟ್. ಈ ದಿನಗಳಲ್ಲೆಲ್ಲ ಹುರಿದೇ ಮಾಡೋದು ನಾವು, ಹುರಿದೇ ಮಾಡಲ್ಲ. ಡಬ್ಬದಲ್ಲಿ ಹುರಿದು ಇಟ್ಕೊಂಡ್ಬಿಟ್ಟಿದೀನಿ ನಾನು. ಇನ್ನು ಬೆಳಗಾದ್ರೆ ಆ ಡಬ್ಬದಲ್ಲಿ 1 ಕಪ್ ತಗೋದು, 3 ಕಪ್ ನೀರ್ ಹಾಕೊಳ್ಳೋದು, ಮಾಡೋದು. ಆಯ್ತಾ? ಹೆಸರು ಬೇಳೆನೂ ಹುರಿತೀವಿ, ಅಕ್ಕಿನೂ ಹುರಿತೀವಿ, ಜೀರಿಗೆ ಮೆಣಸು ಹುರಿತೀವಿ, ಕರಿಬೇವು ಶುಂಠಿ ಪುಡಿ ಹುರಿತೀವಿ. ಆಮೇಲೆ ಇನ್ನೇನದಕ್ಕೆ ಸ್ಪೈಸು, ಇಂಗು ಅರಿಶಿನ ಹುರಿತೀವಿ. ಯಾವ್ದು ಫಾರಿನ್ ಸ್ಪೈಸ್ ಇಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲ, ಮೆಕ್ಸಿಕನ್ ಚಿಲ್ಲಿ ಇಲ್ಲ, ಅದೆಲ್ಲ ಏನೂ ಇಲ್ಲ. ಕಲ್ಲುಪ್ಪು ಹುರಿತೀವಿ. ಆಯ್ತಾ? ಎಲ್ಲ ಹುರಿದು ಬಿಟ್ಟು ಮಿಕ್ಸ್ ಮಾಡಿ. ಉಪ್ಪು ಹುರಿತೀರಾ ಸರ್? ಉಪ್ಪು ಅರಿಶಿನೂ ಹುರಿತೀರಾ? ಎಲ್ಲ ಹುರಿಬೇಕು. ಎಲ್ಲ ಏನಕ್ಕೆ ಅಂದ್ರೆ ಅಗ್ನಿ ಸ್ನಾನ ಆಗ್ಬೇಕು, ಅದಕ್ಕೆ ಅಧಿಕಾರ ಕೊಡುವುದು ಅಂತ ಅದನ್ನ ಹೇಳೋದು. ಹುರಿಯೋದು ಅಂದ್ರೆ ಟೇಸ್ಟ್ ಬಡ್ಡಕ್ಕೆ ಟ್ರಿಗರ್ ಆಗಕ್ಕಲ್ಲ ನಾವು ಹುರಿಯೋದು. ಶಾಸ್ತ್ರೋಕ್ತವಾಗಿ 28 ದಿನಗಳು ನಾವ್ ಅದ್ ಮಾಡೋದು ಅಗ್ನಿ ಸಿಂಚನ ಆಗಿರ್ಬೇಕು, ಅದಕ್ಕೆ ಅಗ್ನಿ ಸ್ನಾನ ಅಂತ. ಆಮೇಲೆ ಅದಕ್ಕೆ ತುಪ್ಪ ಸೇರಿಸಿದಾಗ ಅಧಿಕಾರವನ್ನ ಸೇರಿಸೋದು ಅಂತ ಹೇಳೋದಕ್ಕೆ. ನಮ್ಮಲ್ಲಿ ಅಧಿಕಾರ ಸೇರಿಸಿ ಅಗ್ನಿ ಸಿಂಚಿಸಲ್ಪಟ್ಟಂತಹ ಪ್ರಸಾದವೇ ಆಂಡಾಳ್ ಕೃಷ್ಣನಿಗಿಟ್ಟಿದ್ದು. ಅದನ್ನ ಒಂದು ಮಿಕ್ಸ್ಚರ್ ತರ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಮಿಕ್ಸಿಲ್ ಒಂದ್ಸಲ ವಿಪ್ ಮಾಡ್ಕೊಂಡ್ಬಿಡ್ತೀವಿ. ಗೊಜ್ಜು ಅವಲಕ್ಕಿಗೆ ಎಲ್ಲಾರು ಅವಲಕ್ಕಿನ ಪುಡಿ ಮಾಡ್ಕೋತಾರಲ್ಲ, ಆ ತರ ಎಲ್ಲ ಕ್ಲೀನಾಗಿ ಒಳ್ಳೆ ಮಿಶ್ರಣ. ಅದು 28ರಿಂದ 30 ದಿನಕ್ಕಾಗುವಷ್ಟು ತೆಗೆದು ಮಾಡಿ ಇಟ್ಕೊಂಡ್ಬಿಡ್ತೀವಿ. ಆಯ್ತಾ? ಅದೇ ದಿನ ಅದೇ. ಬಟ್ ನಾಳೆ ಪುಳಿಯೋಗರೆ, ಮೊನ್ನೆ ಉಂಡುಮದ ಹೆಳೆತ್ತ ಉಳುಂದೋಗರೆ, ನಾಳೆ ಪುಳಿಯೋಗರೆ ಪಾನಕ ಮಾಡ್ಬೇಕು. ಆ ತರ ಒಂದೊಂದ್ ದಿನಕ್ಕೆ ಒಂದ್ ಸ್ವಲ್ಪ ಚೇಂಜ್ ಇದೆ. ನಾಳೆ ನರಸಿಂಹ ಅವತಾರ ಆದ್ರಿಂದ ಪುಳಿಯೋಗರೆ ಪಾನಕ. ಮೊನ್ನೆ ಉಂಡುಮದ ಹೆಳೆತ್ತ ನೋಡಾದ ತೋಲ್ವಲಿಗೆ ಬಲಿಷ್ಠನಾಗ್ಬೇಕು ಕೃಷ್ಣ ಅಂತ ಹೇಳಿ ಉದ್ದಿನ ಬೇಳೆಲೆ ಮಾಡುವಂತಹ ಓಗರೆ. ಮತ್ತೆ ಲಾಸ್ಟ್ ಬಟ್ ಒಂದ್ ದಿನದಿಂದ ಹಿಡಿದು ಇದು ದಧ್ಯೋದನ, ಅದಕ್ಕೆ ಹೊಸ ಉಪ್ಪಿನಕಾಯಿ ಹಾಕ್ತೀವಿ. ಹೊಸ ಉಪ್ಪಿನಕಾಯಿ ತಂದಿದ್ದೀನಿ ನೆನ್ನೆ ಹೋಗಿ ಮಾರ್ಕೆಟ್ ಇಂದ. ಎಲ್ಲಾರ್ನು ಮಾಕ್ಳಿ ಬೇರು, ಮಾವಿನಕಾಯಿ, ಶುಂಠಿ, ನೆಲ್ಲಿಕಾಯಿ ಎಲ್ಲ ಮುಕುಂದ್ ಮೇಲೆ ಹೋಯ್ತು. ಈಗ ಬಾಯಲ್ಲಿ ನೀರು ಊರ್ತಾ ಇದೆ ಅಲ್ವಾ? ಮುಕುಂದ ಇರ್ಲಿ ಸರ್, ಮೊದ್ಲು ಇದನ್ನ ಹೇಳಿ ಸರ್, ಅವನ್ ಬರ್ತಾನ ಆಮೇಲೆ ಮುಕುಂದ. ಸಕ್ಕರೆ ಪೊಂಗಲ್ ಹೇಳೋದು ಯಾವಾಗ ಸರ್? ನೀವು ಸಕ್ಕರೆ ಪೊಂಗಲ್ ಹೇಳೋದು? ಸಕ್ಕರೆ ಪೊಂಗಲು 26th ಪಾಶುರ. ಕೂಡಾರೈ ವೆಲ್ಲುಂ ಶೀರ್ ಗೋವಿಂದ ಉಣ್ತನ್ನೆ ಪಾಡಿ ಪರೆಕೊಂಡು ಯಾ ಪೆರುಷನ್ ಮಾನವ್. ಅವತ್ತಿನ ದಿನ ಸಕ್ಕರೆ ಪೊಂಗಲ್. ಸಕ್ಕರೆ ಪೊಂಗಲ್ಲು ಅವತ್ತು ಹೊಸ ಉಪ್ಪಿನಕಾಯಿ ಹಾಕೋದೇನಂದ್ರೆ ಐಶ್ವರ್ಯದ ಸಂಕೇತ. ಯಾಕಂದ್ರೆ ಕುಬೇರನಿಗೆ ತುಂಬಾ ಇಷ್ಟ ಉಪ್ಪಿನಕಾಯಿ. ನಾರ್ತಲ್ಲೆಲ್ಲ ಇವತ್ತಿಗೂ ನೀವು ಹೋದ್ರೆ ಕಾಶಿ, ಬನಾರಸ್ ಎಲ್ಲ ಕಡೆ ವಿಶ್ವನಾಥನ್ ಪೂಜೆಯಲ್ಲಿ ಉಪ್ಪಿನಕಾಯಿ ಇಟ್ಟಿರ್ತಾರೆ. ಸರ್ ಸ್ವಲ್ಪ ಜನ ಹೇಳ್ತಾರೆ ಫಸ್ಟ್ 15 days ಪೊಂಗಲು, ಆಮೇಲೆ ದದ್ದೋಜನ ಅಂತ. ಹೌದಾ ಸರ್? ಇಲ್ಲ ಅಲ್ವಾ? ಇಲ್ಲ, ಮಾದಾಂಟ್ಲು ಅಂತ ಕ್ರಮಮು 25 days ఇది పొంగల్లు, వెళ్ళ పొంగల్లు. దాంట్లో నడుమ ಉಳುಂದೋಗರೆ 1 ದಿನ, ಪುಳಿಯೋಗರೆ ನಾಳೆ, ಮತ್ತೆ ಕೂಡಾರ ವೆಲ್ಲದ ದಿನ ಅಕ್ಕಾರ ಬಡಿಸಲ್ ಅಥವಾ ಸಕ್ಕರೆ ಪೊಂಗಲ್, ಎರಡೂ ಒಂದೇ, ಹೆಸರು ಡಿಫರ್ ಆಗತ್ತಷ್ಟೇ. ಅದು ಕೊನೆಯ ದಿನ, ಕೊನೆಯಲ್ಲ ಲಾಸ್ಟ್ ಬಟ್ ಒಂದ್ ದಿನ ತೈರ್ ಸಾಧನ, ದಧ್ಯೋದನ. ಇದೇ ಲೆಕ್ಕಾಚಾರ ನಮ್ಮಲ್ಲಿ. ಇದು ಆಂಡಾಳ್ ಪ್ರಿಸ್ಕ್ರೈಬ್ ಮಾಡಿ ಹೇಳಿರೋದು. ಎಲ್ಲಿ ಅಂದ್ರೆ ನಾಚಿಯಾರ್ ತಿರುಮೂಡಿನಲ್ಲಿ ಅಲ್ವಾ? ವಾರಣಮಾಯಿರಂ ಶೂಳವರಂ ಶೈದ ತೋರಣ ನಂಬಿ நடக்கின்ற ನೆನ್ನಿದೀರ್ ಪೂರಣ ಪೊರ್ಕೊಡಂ ವೈತುಪುರಂ ಎಂಗುಂ ತೋರಣಂ ನಾಟ ಕನಾಕಂಡೇನ್ ತೋಳಿ ನಾನಂತ 10 ಪದಿಗದಲ್ಲಿ ಏನೇನು ನೈವೇದ್ಯ ಮಾಡ್ಬೇಕು ಅಂತಾನು ಹೇಳಿದಾಳ. ವಿ ಆರ್ ನಾಟ್ ಡೂಯಿಂಗ್ ಆನ್ ಅವರ್ ಓನ್, ಇಟ್ ಇಸ್ ಬಿನ್ ಪ್ರಿಸ್ಕ್ರೈಬ್ಡ್ ಬೈ ಆಂಡಾಳ್. ಇವನ್ ಗೋಕುಲಾಷ್ಟಮಿಲು ಏನ್ ನಮ್ ಓನಾಗ್ ನಾವ್ ಮಾಡ್ತೀವಿ ಅನ್ಕೊಂಡಿದೀರಾ? ಇಲ್ಲ, ಇಟ್ ಇಸ್ ಬಿನ್ ಪ್ರಿಸ್ಕ್ರೈಬ್ ಬೈ ಪೆರಿಯಾಳ್ವಾರ್. ಅಪ್ಪಂ ಕಲಂದ ಶಿತ್ತುಂಡಿ
அக்காரும் பாலில் கலந்து சொப்பட வடையை சுட்டு வைத்தேன் தின்னலுறுதியேல் நம்பி சொப்பட சோத்தம்பிரானே நீ பிறந்த திருவோணம் இங்கெத்தனை போதும் இறந்தேன் ನನ್ನಲರಿಯ ಪಿರಾಣೆ ನಾರಣ ನೀರಾಡವಾರಾಯ್ ಕರೀತಾರೆ. ಇದೆಲ್ಲ ಕೊಡ್ತೀನಿ, ನೆಟ್ಟಿಗೆ ಬಂದ್ ತಲೆ ತೋರಿಸಿ ಎಣ್ಣೆ ಸ್ನಾನ ಮಾಡಿಸ್ಕೊಂಡ್ರು ಸರಿ, ಇಲ್ಲಿ ಏನು ಕೊಡಲ್ಲ ಹೋಗು ಅಂತ ಗದರ್ಸ್ತಾರೆ. ಆಯ್ತಾ? ದೀಸ್ ಆಲ್ ಪ್ರಿಸ್ಕ್ರೈಬ್ ಬೈ ಆಳ್ವಾರ್ಸ್. ವಿ ಕೆನಾಟ್ ಡೂ ಎನಿಥಿಂಗ್ ಅವರ್ ಓನ್. ಯಾವುದೇ ಒಂದು ಫೆಸ್ಟಿವಲ್ ನಮ್ಮ ಈ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತಗೊಂಡ್ರು ಎಲ್ಲ ಮಹನೀಯರುಗಳು ಮಾಡ್ಕೊಟ್ಟದ್ದು. ಇಷ್ಟ ಇರೋ ತರ ಮಾಡು ಅನ್ನೋ ತರದ್ದಲ್ಲ ನಮ್ದೆಲ್ಲ, ಅಲ್ವಾ? ವೇದ ಪ್ರೋಕ್ತವಾಗಿ ಬಂದಿರೋದು. ಈ ತರ ರಾಮತ್ವವನ್ನ ಕೃಷ್ಣತ್ವವನ್ನ ಒಂದು ಪಾಯಸವಾಗಿ ಕೊಟ್ಟಿರುವಂತಹ ಪ್ರಬಂಧ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಮುಕುಂದಮಾಲ. ಆಯ್ತಾ? ಉಪ್ಪಿನಕಾಯಿ ಹೇಳ್ತಾ ಇದ್ನಲ್ಲ, ಉಪ್ಪಿನಕಾಯಿ ಕುಬೇರನ ಸಂಕೇತ. ನಮ್ ನಾರ್ತ್ ಅಲ್ಲೆಲ್ಲ ಉಪ್ಪಿನಕಾಯಿನ ಪೂಜೆ ಮಾಡ್ತಾರೆ, ಗೊತ್ತಾಯ್ತಾ? ಅಂಡ್ ಎಲ್ರು ಒಂದ್ ಅನ್ಕೊಳ್ಳಿ, ಉಪ್ಪಿನಕಾಯಿ ಮನೆಯಲ್ಲಿ ನಿಮ್ಗೆ ಗೊತ್ತಿಲ್ದೇನೆ ಅದು ವರ್ಧಿಸಿದ್ರೆ ಮನೆ ವೃದ್ಧಿ ಮುಖ ಅಂತ ಅರ್ಥ. So, pickle has its own criteria in our Hindu philosophy. ನಾವುಗಳೇ ಮಾವಿನಕಾಯಿ, ನಿಂಬೆಕಾಯಿ, ನಾರ್ತಂಗಾಯಿ, ಏಳಿಕಾಯಿ, ಅಮಟೆಕಾಯಿ ಬರೀ ಅಷ್ಟ್ರಲ್ಲೇ. ನಾರ್ತ್ಗ್ ನೀವು ಹೋದ್ರೆ ಬದ್ನೆಕಾಯಲ್ಲಿ ಉಪ್ಪಿನಕಾಯಿ ಹಾಕಿರ್ತಾರೆ, ಬೆಂಡೆಕಾಯಿ ಉಪ್ಪಿನಕಾಯಿ ಹಾಕಿರ್ತಾರೆ. ಇನ್ ಆಲ್ ದ ಕಾಯಿ they'll put ಉಪ್ಪಿನಕಾಯಿ. ನುಗ್ಗೆಕಾಯಿಯೂ ಹಾಕ್ತಾರೆ ಸರ್, ನಮ್ಮ ನುಗ್ಗೆಕಾಯಿ ಆಂಧ್ರ ಕಡೆಯಲ್ಲೂ ಹಾಕ್ತಾರೆ ಸರ್ ಇದೆಲ್ಲ. అవునా? ఆంధ్ర సైడ్ వేస్తారా? ఆంధ్ర అంటే మా వైపు కాదు సార్, ఒంగోలు అటువైపు అంతా, నెల్లూరు అటువైపు క్యారెట్ ಕ್ಯಾರೆಟ್ లో ಅಂತ ಅವೆಲ್ಲ ಹಾಕ್ತಾರೆ, ಹಾಗಲಕಾಯಿ ಅವೆಲ್ಲ ಹಾಕ್ತಾರೆ ಅವ್ರು. ಉಪ್ಪಿನಕಾಯಿ ಅಂತ ಬರುತ್ತೆ, ಹಾ, ವೆಜಿಟೇಬಲ್ ಉಪ್ಪಿನಕಾಯಿ ಅಂತ. ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ನಾವು ಹಾಗಲಕಾಯಲ್ಲಿ ಹಾಕ್ತಿವಿ. ಬಟ್ ನಮಗ್ ಉಪ್ಪಿನಕಾಯಿ ಅಂದ್ರೆ ಮಾಕ್ಳಿ ಬೇರು, ಮಾವಿನಕಾಯಿ, ಶುಂಠಿ, ಹಸಿ ಮೆಣಸು ಇದುಗಳೇ ಇರ್ಬೇಕು ನಮಗೆ. ಮಾವಿನಕಾಯಿ ರಾಜ ಅದು, ಅಲ್ವಾ? ಎವರ್ ಗ್ರೀನ್ ಅದು ಬಿಟ್ರೆ ನಿಂಬೆಕಾಯಿ, ಅಫ್ಕೋರ್ಸ್ ಏಳಿಕಾಯಿಯು ಹಾಕ್ತಿವಿ. ಬಟ್ ಈ ತರ ಕಂಡಿದ್ದಲ್ಲೆಲ್ಲ ಉಪ್ಪಿನಕಾಯಿ, ಸ್ವೀಟ್ ಉಪ್ಪಿನಕಾಯಿಗಳು ಹಾಕ್ತಾರೆ, ಬೆಳ್ಳುಳ್ಳಿ ಇರೋ ಉಪ್ಪಿನಕಾಯಿಗಳು ಹಾಕ್ತಾರೆ, ಬೆಳ್ಳುಳ್ಳಿ ಇಲ್ದೇ ಇರೋ ಉಪ್ಪಿನಕಾಯಿಗಳು ಹಾಕ್ತಾರೆ. ಬನಾರಸ್ ಅಲ್ಲಿ ಉಪ್ಪಿನಕಾಯಿಗೆ ಅಂತಾನೆ ಒಂದಷ್ಟು ಅಂಗಡಿಗಳಿದೆ. ಯು ಗೆಟ್ ಮೋರ್ ದ್ಯಾನ್ 500 ವೆರೈಟೀಸ್. ಬಟ್ ಎಲ್ಲ ನಮಗ್ ತಿನ್ನಕ್ಕಾಗಲ್ಲ, ಅದು ಬೇರೆ ವಿಷಯ. ಯಾಕಂದ್ರೆ ಕೆಲವೊಂದೆಲ್ಲ ಬೆಳ್ಳುಳ್ಳಿ ಇರುತ್ತೆ. ತುಂಬಾ ಸ್ವೀಟ್ ಉಪ್ಪಿನಕಾಯಿ ಆದ್ರೆ ನಾವು ತಿನ್ನಕ್ಕಾಗಲ್ಲ, ಜೇನುತುಪ್ಪದಲ್ಲೇ ಹಾಕ್ತಾರೆ ಉಪ್ಪಿನಕಾಯಿ. ನಮ್ಗೆ ಉಪ್ಪಿನಕಾಯಿ ಅಂದ್ರೆ ಖಾರಸಾರವಾಗಿ ಇರ್ಬೇಕು, ಅಲ್ವಾ? ಹೆಸರೇ ಉಪ್ಪು ಊರಿದ ಕಾಯಿ, ಊರಹಾಯ್. ನನ್ನ ಉಪ್ಪು ಊರಿನಾದ ಊರಹಾಯ್ ಇಲ್ಲಿಯಾ? ಆದ್ರೆ ಅವರಲ್ಲೆಲ್ಲ ಸ್ವೀಟ್ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ. ಒಟ್ಟಾರೆ ನೋಡಿ, ನಾವು ಮಾಡ್ಕೊಳ್ಳೋ ಡಿಶ್ ಇಂದ ಮೊದಲುಗೊಂಡು, ಆಚರಣೆಯಿಂದ ಮೊದಲುಗೊಂಡು, ಕಲಿಯೋ ಒಂದು ಪ್ರಬಂಧದಿಂದ ಮೊದಲುಗೊಂಡು ಎಲ್ಲ ಭಗವದೆಡೆಗೆ ಇನ್ಕ್ಲೈನ್ ಆಗಿದೆ. ಇದರಿಂದ ಏನ್ ಗೊತ್ತಾಗುತ್ತೆ? ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್, ಯುವರ್ ಆಚಾರ ವಿಚಾರ ವಿಲ್ ನಾಟ್ ಲೆಟ್ ಗೋ ಟು ಫರ್ಗೆಟ್ ಯುವರ್ ಲಾರ್ಡ್, ಅಲ್ವಾ? ಎಲ್ಲವೂ ಅವನ ಕಡೆಗೆ ತಿರುಗ್ದಂಕಿದೆ. ಆ ತರದ ಒಂದು ದಿವ್ಯವಾದ ಅಂಡ್ ಆಳ್ವಾರುಗಳಲ್ಲೇ ವಿಶೇಷವಾಗಿ ಸಂಸ್ಕೃತದಲ್ಲಿ ಪ್ರಬಂಧವನ್ನ ಕೊಟ್ಟಿರೋರು ಕುಲಶೇಖರ ಆಳ್ವಾರ್. ನೋಬಡಿ ಹ್ಯಾಸ್ ಗಿವನ್ ಸಂಸ್ಕೃತ ಪ್ರಬಂಧ ಅಮಾಂಗ್ 12 ಆಳ್ವಾರ್ಸ್, ಇವರೊಬ್ರೆ. ಆಯ್ತಾ? ಲಾಸ್ಟ್ ಟೈಮ್ ತಿರುವಂಜಿಕಳಂ ಎಕ್ಸ್ಪ್ಲೈನ್ ಮಾಡಿದ್ದೆ, ಜ್ಞಾಪಕ ಇದೆ ಅನ್ಕೋತೀನಿ. ತಿರುವಂಜಿಕಳಂ, ಕುಲಶೇಖರಪುರಂ, ಅಂಡ್ ಆಲ್ಸೋ ಐ ಹ್ಯಾಡ್ ಎಕ್ಸ್ಪ್ಲೈನ್ ಹೌ ಹಿ ಕುಡ್ ಕಾನ್ಕ್ವರ್ ದ ತಿರುವಂಜಿಕಳಂ ಅಂಡ್ ಹಿ ಬಿಕೇಮ್ ಎ ಮನ್ನನ್ ಫಾರ್ ಕುಲಶೇಖರ. ಆಯ್ತಾ? ಈಗ ಶ್ಲೋಕ ಹೋಗೋಣ, ದೆನ್ ಐ ವಿಲ್ ಎಕ್ಸ್ಪ್ಲೈನ್ ದ ಜಿಸ್ಟ್. ಓಕೆ, ಲಾಸ್ಟ್ ಟೈಮ್ ಯಾರೆಲ್ಲ ಹೇಳಿದ್ರಿ? ఎవరు చెప్పింది లాస్ట్ టైం? ನಾನು ಹೇಳಿದ್ದೆ ಸರ್, ನಾನು ಹೇಳಿದ್ದೆ. ಓಕೆ ಓಕೆ, ನಾನು ಹೇಳಿದ್ದೆ ಸರ್. ಓಕೆ, ವನಿತಾನಾ? ಯಾ, ಈ ಸಲ ಯಾರು ಹೇಳ್ತೀರಾ? ಉಷಾ ಅಕ್ಕ ಲಾಸ್ಟ್ ಟೈಮ್ ಹೇಳಿರ್ಲಿಲ್ವಾ? ಯಾರು ಹೇಳ್ತೀರಾ ಈ ಸಲ? ಓಕೆ, ಅನುರಾಧ ಆಂಟಿ ಫಸ್ಟ್ ಹೇಳಿ, ಕಸ್ತೂರಿ ಮಾಮಿ ಆಮೇಲೆ ಹೇಳಿ. ಈಗ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಎಲ್ಲಿವರೆಗೂ ಹೇಳ್ಕೊಟ್ಟಿದ್ದೆ ವಿದ್ಯಾ? ಥರ್ಡ್ ಒನ್ ಸರ್. 3 ಆಗಿತ್ತಾ? ಓಕೆ, ಸೆಕೆಂಡ್ ಸರ್, ಸಾರಿ, ಫಸ್ಟ್ ಅಂಡ್ ಸೆಕೆಂಡ್. ಸೊ ಅದ್ ಎರಡರದ್ದು ನಾನು ಫಸ್ಟ್ ಮೀನಿಂಗ್ ಹೇಳ್ಬಿಡ್ತೀನಿ, ಮ್ಯೂಟ್ ಮಾಡ್ಕೊಳ್ಳಿ. ಭುಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ
ದಿನೇ ದಿನೇ ರಂಗನ ಯಾತ್ರೆಯನ್ನ ನಾನು ಮಾಡಬೇಕು. ಗುಹ್ಯತೆ. ಸೊ ಆ ರೀತಿ ಹೋಗ್ಬೇಕಾದ್ರೆ ಒಂದು 4 ಹೆಜ್ಜೆ ದಕ್ಷಿಣಾಭಿಮುಖವಾಗಿ ಕಾಲಿಟ್ಟು ಹೇಳಿ ತಮಹಂ ಶಿರಸ ಒಂದೇ. ಆ ರೀತಿ ಯಾವಾಗ್ಲೂ ಆಸೆ ಪಟ್ಟು ಹೋಗುವಂತಹ ಕುಲಶೇಖರರಿಗೆ ತಮಹಂ ನಾನು ಶಿರಸ ಒಂದೇ ರಾಜಾನಂ ಕುಲಶೇಖರಂ, ರಾಜಾದಿರಾಜನಾದಂತಹ ಆ ಕುಲಶೇಖರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಇಲ್ಲಿ ರಾಜ ಅಂದಿದ್ದು ನಾಟ್ ಬಿಕಾಸ್ ಹಿ ಇಸ್ ಅ ಕಿಂಗ್ ಆಫ್ ಕುಲಶೇಖರ, ಹಿ ಇಸ್ ರಾಜಾದಿರಾಜ ಬಿಕಾಸ್ ರಂಗರಾಜನಿಗೆ ಅವರು ಏನ್ ಮಾಡಿದ್ರು ಕೈಂಕರ್ಯ, ಮದೇಳ್ ಕಟ್ಟಿನಾರ್. ಮದೇಳ್ ಅಂದ್ರೆ ಪ್ರಾಕಾರ. ಇವತ್ತು ನೀನ್ ಶ್ರೀರಂಗಕ್ಕೆ ಹೋದ್ರೆ ಕುಲಶೇಖರನ್ ತಿರುಚುಟ್ರು 5ನೇ ಪ್ರಾಕಾರ ಅವರೇ ಕಟ್ಟಿರೋದು. குலசேகரன் திருச்சுற்று, ಧರ್ಮವರ್ಮ ತಿರುಚುಟ್ರು, ಆಲಿನಾಡನ್ ತಿರುಚುಟ್ರು, ಅಕಳಂಕನ್ ತಿರುಚುಟ್ರು. ಒಂದೊಂದಕ್ಕೆ ಒಂದೊಂದು ಹೆಸರಿದೆ. 7 ಪ್ರಾಕಾರನು ಒಂದೇ. ತಿರುವಣ್ಣಾಯಿ ತಿರುಚುಟ್ರು ಅಂತ ಹೇಳ್ತೀವಿ ಒಳಗಡೆ ಇದಕ್ಕೆ. ಆ ತರ 7 ಪ್ರಾಕಾರಕ್ಕೂ 7 ಹೆಸರಿದೆ. ಆ ಅಕಳಂಕನ್ ತಿರುಚುಟ್ರು ಆದ್ಮೇಲೆ ಬರೋದೆ ಕುಲಶೇಖರನ್ ತಿರುಚುಟ್ರು ಅಥವಾ ಕುಲಶೇಖರ ಪ್ರಾಕಾರಂ ಅಂತ ಹೇಳ್ತೀವಿ. ಹೊಂಗೈ ಕಾವಲನ್ ಕುಲಶೇಖರನ್ ತಿರುಚುಟ್ರು ಅಂತ ಇವತ್ತು ತಮಿಳಲ್ಲಿ ಬೋರ್ಡ್ ಬರ್ದಿದ್ದಾರೆ. ಆಯ್ತಾ? ಸೊ ಆ ಒಂದು ರಂಗರಾಜನಿಗೆ, ರಾಜಾದಿರಾಜನಿಗೆ ತಾನು ಒಂದು ಸರ್ವೆಂಟ್, ಸ್ಲೇವ್ ಅಥವಾ ಕೈಂಕರ್ಯೋ ಉಭಯನಾಗಿ ಮಾಡಿರುವಂತಹ ಕೈಂಕರ್ಯಕ್ಕೆ ರಾಜಾನಂ ಅನ್ನೋ ತನಿಯನ್ನು ಇವರಿಗೆ ಸಮರ್ಪಿಸಲ್ಪಟ್ಟಿದೆ. ರಾಜಾನಂ ಕುಲಶೇಖರಂ. ಇಲ್ಲಿ ಸಾಕಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. ರಾಜಾನಾಂ ಕುಲಶೇಖರಂ. ನೋ, ಇಟ್ ಶುಡ್ ಬಿ ರಾಜಾನಂ, ಪ್ಲೂರಲ್ ಇಲ್ಲ, ಸಿಂಗ್ಯುಲರ್. ರಾಜಾನಂ ஒரே ராஜா, 2 ರಾಜ கிடையாது. ರಾಜಾನಾಂ ಇಲ್ಲ. ಆಯ್ತಾ? ಆ ತರನೇ ಹೇಳ್ಬೇಕು. ನೆಕ್ಸ್ಟ್ ஸ்ரீவல்லபேதி. ಮೊದಲ ತಾಯಾರ್ದ ಹಿಂಗ ಬಂದ இல்லையா? ಶ್ರೀ ವಲ್ಲಭೇತಿ, ಮಹಾಲಕ್ಷ್ಮಿ ಕೇಳ್ವನ್. ಮಹಾಲಕ್ಷ್ಮಿಗೆ ವಲ್ಲಭನಾದವನು. ವಲ್ಲಭ ಅಂದ್ರೆ ಏನ್ ಹೇಳಿ? ಭರ್ತ ಸರ್. ಭರ್ತ. ಓಕೆ, ವಾಟ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ವಲ್ಲಭ? ನಾಥ ಸರ್. ನಾಥ ಭರ್ತ ಎರಡು ಒಂದೇ. పాలించేవాడు సార్. పాలించేవాడు. వల్లభ. ಶ್ರೀವಲ್ಲಭೇತಿ. ಪಾಲಿಸುವವನು ಸರ್. ಅದನ್ನ ಇವರು ಹೇಳಿದ್ದು. ಲಕ್ಷ್ಮೀ ದೇವನ ಭರಿಂచేవాడు. ಭರಿಂಚಿನವಾಡು. ವಲ್ಲಭ ಅಂದ್ರೆ ದ ಒನ್ ಹೂ ಇಸ್ ಗೋಯಿಂಗ್ ಟು ಬೇರ್, ಬೇರಿಂಗ್. ಆಯ್ತಾ? ನಿಮ್ಮ ಪತಿಯರೆಲ್ಲ ನಿಮ್ಮನ್ನ ಬೇರ್ ಮಾಡ್ತಾರ? ಮಾಡೋ ಜಗಳನ್ ಬೇರ್ ಮಾಡ್ಬೋದು, ಅದು ಬೇರೆ ವಿಚಾರ. ನಿಮ್ಮನ್ ಬೇರ್ ಮಾಡ್ತಾರ ಹೇಳಿ? ಯಾಕಂದ್ರೆ ನಾವ್ ಆಡೋ ಜಗಳನು ನಮ್ ಹೆಂಡತಿರ್ ಬೇರ್ ಮಾಡ್ತಾರೆ, ಅದು ವಯಸ್ಸ ವರ್ಷ ಅಲ್ವಾ? ಗಂಡನಾದವನು ಅವನು ಹಣೆ ಪಾಡು, ಏನು ಮಾಡಕ್ಕಾಗಲ್ಲ. ಹೆಂಡತಿ ಜಗಳ ಕಂಟಿ ಆದ್ರೂ ಬೇರ್ ಮಾಡ್ಲೇಬೇಕು. ಅದೇ ನಿಮ್ಮ ಕಾಲಕ್ಕೆ, ಈ ಕಾಲದಲ್ಲಿ ಇಲ್ಲ ಬಿಡಿ. ನೇತ್ ಪಾತೆ ಇನ್ನಿಕ್ಕಿ ಅನ್ನೇ ನಾಳೆಗ್ ಡೈವರ್ಸ್ ಸೈನ್ ಪಣ್ಣೆ, ಆದ ಕಾಲ ಅಲ್ಲ ನಾ ಹೇಳ್ತಾ ಇರೋದು. ಐಡಿಯಲ್ ಇಂಡಿಯನ್ ಕಪಲ್ ಕಾಲ ನಾನ್ ಹೇಳ್ತಾ ಇರೋದು, ಗೊತ್ತಾಯ್ತಾ? ಸೊ ಭರಿಸುವುದು ಅಂದ್ರೆ ಏನರ್ಥ? ಸಂಪೂರ್ಣ ಭರಣವನ್ನ ತಾನು ತಗೊಳ್ಳೋದು. ಸೊ ಶ್ರೀವಲ್ಲಭೇತಿ ಅನ್ನೋದು ಇಟ್ ಇಸ್ ನಾಟ್ ಓನ್ಲಿ ಪರ್ಟೈನಿಂಗ್ ಟು ಲಕ್ಷ್ಮಿ. ಎವ್ರಿ ಆತ್ಮ ಶ್ರೀವಲ್ಲಭೇತಿ. ಒಪ್ಕೋತೀರಾ? ಹಿ ಈಸ್ ಗೋಯಿಂಗ್ ಟು ಬೇರ್ ಆಲ್ ಆಫ್ ಅಸ್. ನಮ್ಗೆಲ್ಲ ಅವನು ಜಗತ್ಪತಿ, ಜಗದಾಂಪತಿಯಾಗಿ ನಮ್ಮನ್ನೆಲ್ಲ ಬೇರ್ ಮಾಡ್ತಾ ಇದ್ದಾನ ಇಲ್ವಾ? ದಟ್ ಇಸ್ ಶ್ರೀವಲ್ಲಭೇತಿ. ಗೊತ್ತಾಯ್ತಾ? ఉత్తగా లక్ష్మిని వక్షస్థలంలో భరించలేదు. అదే వక్షస్థలముల సహస్రార పద్మముతో అన్ని ఆత్మలను భరించుతానే ఉండాడు. దట్ ఈస్ వై హీ ఈస్ కాల్డ్ ಶ್ರೀವಲ್ಲಭೇತಿ ವರದೇತಿ. ವಿವಂದಿಂ ವರದಂ ವಂದೇ ಅಂತ ಹೇಳ್ತಾರೆ ವಾಲ್ಮೀಕಿ. ಆ ವರದ ಅನ್ನೋ ಶಬ್ದ ವಾಲ್ಮೀಕಿ ತುಂಬಾ ಇಷ್ಟ ಅಂತೆ. ಹಿ ವಾಂಟೆಡ್ ಟು ಯೂಸ್ ಸಮ್ವೇರ್ ಇನ್ ರಾಮಾಯಣ. ರಾಮನ್ ಹೋಗಿ ವರದ ಅನ್ನಕ್ಕಾಗುತ್ತಾ? ಆಗುತ್ತಾ? ಆದ್ರೆ ಇವ್ರಿಗೆ ಹೇಳ್ಬೇಕು ಇಷ್ಟ ಆಗಲ್ಲ. మరి ఆ వరద ఎంత బాగుందండి చూడండి. కంచి వరదుడు వరద వరద కుట్టి
ಅಂತ ಕರೆಯಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ವರದೋ ವಾಡ ಹಿಂಗ್ ಅಂತಾರಲ್ವಾ, ಆತರ ಆ ವರಂ ದದಾತೀತಿ ವರದಃ, ವರವನ್ನೇ ಕೊಡಕ್ಕೆ ನಿಂತಿರೋವನು ವರದ ಅಂತ ಆ ಹೆಸರು ಯೂಸ್ ಮಾಡ್ಬೇಕು ರಾಮನ ಹತ್ರ. ಆದ್ರೆ ವಾಲ್ಮೀಕಿಗೆ ಹಾಕಕ್ ಜಾಗ ಇಲ್ಲ. ಅದಕ್ಕೆ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರ ಹೋಗಿ ರಾಮನ ಬೆಡ್ರೂಮ್ ಪಕ್ಕ ನಿಂತ್ಕೊಂಡು ದಶರಥ ಹಾಗೂ ಕೈಕೇಯಿ ಅವರಿಬ್ಬರು ಅವರ ಅಂತಃಪುರಕ್ಕೆ ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಆ ಸಂದರ್ಭ ಬಂದಾಗ ಸುಮಂತ್ರ ಯೂಸಸ್ ಅ ನೇಮ್ ಕಾಲ್ಡ್ ವಿವಂದಿಂ ವರದಂ ವಂದೇ ಅಂತ ಹೇಳಿ ಅಲ್ಲಿ ಉಪಯೋಗಿಸ್ತಾರೆ. ಆ ವರದೇತಿ, ವರವನ್ನೇ ಕೊಡುವವನು. ದಯಾಪರೇತಿ, ದಯೆಗೂ ಕರುಣೆಗೂ ಏನ್ ವ್ಯತ್ಯಾಸ? కరుణ కరుణాకి దయాకి ఏం వ్యత్యాసము? ಕರುಣ ಇಸ್ ಪಿಟಿ ಸರ್, ಓ ದಯಾ ಅಂದ್ರೆ ಕಂಪ್ಯಾಷನ್. ಗುಡ್. ಟೆಲ್ ಇಟ್ ಇನ್ ಕನ್ನಡ. ಇಲ್ಲೆಲ್ಲ ನಾವು ಕನ್ನಡದವ್ರು ಇರೋದು. ದಯಾ Compassion ಅಂದ್ರೆ and pity. Don't be petty, be compassionate ಅಂತೀವಿ. Petty is of no use. Compassion, it is eternal. So Daya can have self motive also in it, sir. Okay, Whereas compassionate is totally selfless. selfless. Okay. ಕರುಣೆ ಅಂದ್ರೆ ಕೊಂಚ ಸಮಯದಲ್ಲಿ ಏನಾಗುತ್ತೆ, ಕರುಣೆ ಏನಾಗುತ್ತೆ, ತಾತ್ಕಾಲಿಕವಾಗೂ ಆಗುತ್ತೆ. ಅಯ್ಯೋ ಪಾಪ ಅನ್ನೋದು, ಆ ಅಯ್ಯೋ ಪಾಪ ಅನ್ನೋದು ಎಷ್ಟೋ ಜನಕ್ಕೆ ಬೇಕಾಗಿರುತ್ತೆ, ಕೆಲವ್ರಿಗೆ ಅದ್ ಬೇಕಾಗಿರಲ್ಲ. ಯು ಡೋಂಟ್ ಬಿ ಪೆಟಿ ಆನ್ ಮೀ ಅಂತ ಹೇಳ್ತಾರೆ. ಎಸ್ಪೆಷಲಿ ಕಣ್ಣಿಲ್ದೆ ಇರೋರು, ಕುರುಡರು, ಮೂಗರು, ಇಂಥ ಹುಟ್ಟಿನಿಂದ ನಾ ಹೇಳಿದ್ದು, ಆಮೇಲೆ ಬರೋದಲ್ಲ. ಅವ್ರಿಗೆ ನಾವು ತೋರ್ಸೋ ಆ ಒಂದು ಕರುಣೆ ಬೇಕಿರಲ್ಲ, ಕೆಟ್ಟ ಸಿಟ್ಟು ಬರುತ್ತೆ. ಬಿಕಾಸ್ ದೇ ಆರ್ ಸೆಲ್ಫ್ ಎಕ್ಯೂಪ್ಡ್ ಅಂಡ್ ದೇ ಆರ್ ವೆಲ್ ರಿಸೋರ್ಸ್ಡ್ ಪರ್ಸನ್ ಅಂಡ್ ದೇ ನೋ ಹೌ ಟು ಬಿ ಇಂಡಿಪೆಂಡೆಂಟ್. ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ. ಅಯ್ಯೋ ಪಾಪ ನಿಮಗ್ ಕಣ್ಣಿಲ್ಲ, ಅಯ್ಯೋ ನಿಮಗ್ ಕಿವಿ ಕೇಳಿಸಲ್ಲ ಅಂದ್ರೆ ಅವ್ರಿಗೇನಾಗತ್ತೆ, ಅವ್ರಿಗದು ಡಿಸಾರ್ಡರ್ ಅಲ್ವೇ ಇಲ್ಲ. ಅವ್ರಿಗೆ ಡಿಸಾರ್ಡರ, ಅವ್ರಿಗೆ ಬೇರೆ ಇನ್ಯಾವುದೋ ಭಗವಂತ ಕೊಟ್ಟಿದ್ದಾನೆ ಇನ್ನೊಂದ್ ಸೆನ್ಸು, ಅದ್ರಲ್ಲಿ ಜೀವನ ಮಾಡೋದು. ಅವ್ರಿಗೆ ಕಣ್ಣಿಲ್ದೆ ಹೆಂಗಪ್ಪ ಜೀವನ ಮಾಡೋದು ಅನ್ನೋದೇ ಅವ್ರ ಬ್ರೈನ್ ಒಳಗ್ ಹೋಗಲ್ಲ. ಯಾಕೆ ಹೇಳಿ? ಆ ಮನುಷ್ಯನ ಹುಟ್ಟೆ ಹಂಗೆ ಅನ್ಕೊಂಡಿರ್ತಾರ ಅವರು. ನಾವು ಕಣ್ಣಿದ್ದು ಕುರುಡ್ರಾಗಿರ್ತೀವಿ, ಅವ್ರ ಕಣ್ಣಿಲ್ದೆ ನಮಗಿಂತ ಇನ್ನೂ ಸೆನ್ಸಿಬಲ್ ಆಗಿರ್ತಾರೆ ಅಲ್ವಾ. ಏನನ್ನೋ ಅವರಿಂದ ಮುಚ್ಚಿ ಮರ್ಸಕ್ಕಾಗಲ್ಲ ನಮ್ಗೆ ಅಲ್ವಾ. ಎಷ್ಟು ಅವ್ರು ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗ್ತಾ ಇರುತ್ತೆ ಚುರುಕಾಗಿ ಅಂದ್ರೆ ಭಗವಂತ ಒಂದನ್ ಲೋಪ ಮಾಡಿದ್ರೆ ಇನ್ನೆಲ್ಲೋ ಒಂದು ತುಂಬಾ ಚೆನ್ನಾಗಿ ಕೊಟ್ಟಿರ್ತಾನೆ. ಸೊ ನೀವಂತವ್ರಿಗೆ ಅಯ್ಯೋ ಪಾಪ ಅನ್ನಿ, ತೆಗೆದ್ ನಾಲ್ಕು ಬಾರಿಸ್ತಾರ ಅವ್ರು, ನಿನ್ ಪಾಪ ಯಾವನಿಗ್ ಬೇಕು ಅಂತ. ಸೊ ಆಲ್ವೇಸ್ ಕರುಣೆ ಅನ್ನೋದು ತಾತ್ಕಾಲಿಕ, ಆ ಸಮಯಕ್ಕೆ. ಕೆಲವ್ರಿಗೆ ಅದ್ ಬೇಕಾಗಿರುತ್ತೆ, ಕೆಲವ್ರಿಗೆ ಅದ್ ಏನಾದ್ರೂ ಬೇಡ. ಬಟ್ ದಯೆ ಅನ್ನೋದು ಎಟರ್ನಲ್, ಆಯ್ತಾ. ಅದಕ್ಕೆ ಶ್ರೀನಿವಾಸರ ಮೇಲೆ ಶತಕವನ್ನ ದೇಶಿಕರು ಬರೆಯುವಾಗ, ಸ್ವಾಮಿ ವೇದಾಂತ ದೇಶಿಕರು, ವಾಟ್ ಡಿಡ್ ಹಿ ರೈಟ್? ಹಿ ಡಿಡ್ ನಾಟ್ ರೈಟ್ ಕರುಣಾ ಶತಕ, ಹಿ ರೋಟ್ ದಯಾ ಶತಕ ಅಲ್ವಾ. ಪರಮಾತ್ಮನ ದಯೆ ಹೆಚ್ಚೆ ಹೊರತು ಕರುಣೆ ಅಲ್ಲ. ಕರುಣೆ ಬೇಕು, ನಾಟ್ ದಟ್ ಕರುಣೆ ಇಸ್ ಯೂಸ್ಲೆಸ್. ಇಟ್ ವರ್ಕ್ಸ್ ಓನ್ಲಿ ಇನ್ ಸರ್ಟನ್ ಕೇಸಸ್, ನಾಟ್ ಇನ್ ಆಲ್ ದ ಕೇಸಸ್. ಬಟ್ ದಯೆ ಅನ್ನೋದು ಯಾವಾಗ್ಲೂ ವರ್ಕ್ ಆಗುವಂಥದ್ದು. ಅದಕ್ಕೆ ಶ್ರೀವಲ್ಲಭೇತಿ, ಸಕಲ ಆತ್ಮಗಳನ್ನು ಭರಿಸುವವನು, ವರವನ್ನೇ ಕೊಡುವವನು. ವರದೇತಿ, ದಯಾಪರೇತಿ, ಕಂಪ್ಯಾಷನೇಟ್, ಯಾವಾಗ್ಲೂ ನಿನ್ನ ದಯೆಯ ಲಹರಿಯನ್ನ ನಮಗೆ ಹರಿಸುವವನು. ಭಕ್ತ ಪ್ರಿಯೇತಿ, ಭಕ್ತರನ್ನೇ ಇಷ್ಟಪಡುವವನು. ವೆರಿ ಇಂಪಾರ್ಟೆಂಟ್. ನಾವ್ ಹೆಂಗ್ ಅವನನ್ನ ಇಷ್ಟಪಡ್ತೀವೋ ಅವನು ನಮ್ಮನ್ನ ಇಷ್ಟಪಡ್ತಾನೆ. ಭಕ್ತ ಪ್ರಿಯೇತಿ, ಭವಲುಂಠನ ಕೋವಿದೇತಿ. ಭವಲುಂಠನ, ಲುಂಠನ ಅಂದ್ರೆ ಕದಿಯೋದು, ನಮ್ಮ ಭವವನ್ನ ಕದ್ದು ನಮ್ಮನ್ನ ಕೋವಿದೇತಿ, ಜ್ಞಾನ ಸ್ವರೂಪಿ ಆಗಿಸ್ತಾನೆ ಅಲ್ವಾ. ಕೋವಿದರು, ಬಲ್ಲವರು, ಕೋವಿದರು, ವಿದ್ವಾಂಸರು ಅಂತ ಹೇಳ್ತೀವಲ್ವಾ. ಮುಕುಂದ ಮಾಲೆ ಬಂದ್ಬಿಟ್ರೆ ವಿದ್ಯೆ ಬಂದ್ಬಿಡ್ತಾ? ವಿದ್ಯೆನೇ ಬಂತು ಅಂತ ಹೇಳ್ಬೇಕು. ಮುಕುಂದ ಮಾಲೆ ಬಂದ್ರೇನೆ ಸಾಕು ವಿದ್ಯೆ ಬಂತು. ನಂಗೆ ಸಹಸ್ರನಾಮ ಗೊತ್ತಿಲ್ಲ, ದಿವ್ಯ ಪ್ರಬಂಧ ಗೊತ್ತಿಲ್ಲ, ಪುರುಷ ಸೂಕ್ತ ಗೊತ್ತಿಲ್ಲ, ಯಾವ ಮಣ್ಣಾಗಟ್ಟಿನೂ ಗೊತ್ತಿಲ್ಲ, ಆದ್ರೆ ಗೊತ್ತಿರೋದೇ ಮುಕುಂದ ಮಾಲಾ ಒಂದೇ. ಅದ್ರಲ್ಲೂ ಮುಕುಂದ ಮಾಲಾ ಪೂರ್ತಿ ಗೊತ್ತಿಲ್ಲ,
ಯಾವ್ದೋ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಅದೊಂದೇ ಗೊತ್ತು ಅಂದ್ಕೊಳ್ಳಿ. ಅದನ್ನೇ ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ಸಕಲವೂ ಅದರಲ್ಲೇ ಅಡಗಿದೆ ಅಲ್ವಾ. ಅದಕ್ಕೆ ನೀವೆಲ್ಲ ಯಾರು ಕೋವಿದೇತಿ, ಕೋವಿದರು, ನಿಮ್ಮ ಭವವನ್ನು ಲುಂಠನ ಕದಿಯುವವನು. ನಮ್ಮ ಭವ ಯಾವುದು? ವಾಟ್ ಇಸ್ ಅವರ್ ಭವ? ಸರ್ ನಮ್ ಭಾವ ಇಲ್ಲ ಸರ್, ಮನೆಯಲ್ಲಿ ಎಲ್ಲೋ ಹೋಗಿದ್ದಾರೆ ಅನ್ಬೇಡಿ. ಭವಾನ ಕೇಳ್ತಾ ಇರೋದು, ಭಾವ ಅಲ್ಲ. ಹಾ, ವಾಟ್ ಇಸ್ ಯುವರ್ ಭವ? ಭವ ಅಂದ್ರೆ ಭಾವನಾ ಸರ್, ನಾವು ಕಲಿಬೇಕಾದ ಭಾವನಾ. ಏಮಿಟಿ ಅರ್ಥಂ ಕಾಲೇದು. ಭವ ಅಂದ್ರೆ ಭಾವನಾ, ನಾವು ಕಲಿಬೇಕು ಅಂದ ಭಾವನಾ ಸರ್. భావన కాదు, భవ అంటే వేరే. ఇది ఏమిటి అని అడుగుతా ఉండను. మా భవ ಭವರೋಗ ಹರಣ, ಭವ ಭಯ ಹರಣ ಅಂತ ಎಲ್ಲ ಹೇಳ್ತೀವಲ್ವಾ. ವಾಟ್ ಇಸ್ ಭವ? ಚಿಂತೆ ಸರ್. ನಮ್ಮಲ್ಲಿರುವ ಚೈತನ್ಯ. ಚಿಂತೆ, ಫಿಯರ್. ಆಲೋಚನೆ ಸರ್. ಭವ ಇಸ್ ಈಕ್ವಲ್ ಟು ಭಾರ. ಹೇಳಿ, ಭವ ಇಸ್ ಈಕ್ವಲ್ ಟು ಜೀವನ ಇಲ್ಲ. ಭವ ಇಸ್ ಈಕ್ವಲ್ ಟು ಭಾರ. ಕ್ಲೂ ಅದ್ರಲ್ಲೇ ಆನ್ಸರ್ ಅಡಗಿದೆ. ಭವ ಅಂದ್ರೆ ನಮ್ಮ ಶರೀರ, ಅವರ್ ಓನ್ సెల్ఫ్ శరీరం, అదే భవము. భారంగా ఉంది కదా, కొంచెం తింటే కడుపు భారము, తినకపోతే ಆಕಲಿ ಭಾರము. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳೋರು, ಹಸುವು ಅನ್ನೋ ಈ ಹುಣ್ಣಿಗೆ ಯಾವತ್ತೂ ಮದ್ದು ಹಾಕ್ಲೇಬೇಕಮ್ಮ, 3 ಹೊತ್ತು ಮದ್ದು ಹಾಕ್ಬೇಕು ಇದಕ್ಕೆ, 1 ಹೊತ್ತಲ್ಲ ಅಲ್ವಾ. ಯಾವ್ದಾದ್ರು ರೋಗ ರುಜಿನ ಇವಾಗ ಬವಲುಂಟನ ಅಂದ್ರೆ ಏನ್ ಸರ್ ಹಂಗಾದ್ರೆ? శరీరమును అపహరిసవును ಅಂದ್ರೆ ఏమ అర్థము? శరీరం అపహరించేది అంటే జనన మరణ కాలచక్రం నుండి బయటకు వచ్చేది అని అర్థము. ఓకే, భవలుంఠన కోవిదేతి. ఎప్పుడు మీరు జనన మరణ కాలచక్రం నుండి బయటకు వస్తారో కాలాతీతుడైపోతామే. కాబట్టి కాలానికి అతీతుడై ఉండదు, కాలానికి అతిథిలై ఉండదు. ఉండేది ఏమిటి? శరీర ధారణం ఉండేది. శరీరం ధారణం లేకుండా ఉండేది కాలాతీతమైన వస్తు అಲ್ವಾ. ಸೊ ಭವಲುಂಠನ, ನಮ್ಮ ಕಷ್ಟ ಕಾರ್ಪಣ್ಯಗಳು ಅದು ಯಾವುದರಿಂದ ಬರುತ್ತೆ? ಶರೀರಾದೇವ ಕಷ್ಟ ಅಲ್ವಾ. ಆ ಶರೀರದಿಂದ ಬರುವಂತಹ ಸಕಲವನ್ನು ಲುಂಠನ ಅಪಹರಿಸಿ ನಮ್ಮನ್ನ ಆತ್ಮಸ್ವರೂಪಿಯಾಗಿ ಮಾಡ್ತಾನೆ. ಕೋವಿದೇತಿ, ಕೋವಿದ ಅಂದ್ರೆ ಆತ್ಮಸ್ವರೂಪಿ, ಜ್ಞಾನೋಪೇತ. ಯು ನೋ, ಎವ್ರಿಬಡಿ ನೋ ದಟ್ ಆತ್ಮ ಇಸ್ ಮೇಡ್ ಔಟ್ ಆಫ್ ಜ್ಞಾನಂ. ಕೋವಿದೇತಿ ನಾಥೇತಿ, ನಾಥ ಅಂದ್ರೆ ಇಲ್ಲಿ ಗಂಡ ಅಂತ ಅರ್ಥ. ನಾಥೇತಿ ನಾಗಶಯನೇತಿ. ನಾಗಶಯನ ತುಂಬಾ ಈಸಿ. ಪನ್ನಗಶಾಯಿಯಾಗಿ ತಿರುಪ್ಪಾರ್ಕಡಲ್ಲೇ ಅಬ್ಡಿಗೆ ಪಳ್ಳಿಗೊಂಡ ಪೆರುಮಾಳ ಇರುಕ ಅಂತ ಹೇಳ್ತೀವಿ ಅಲ್ವಾ. ಹಾವಿನ ಮೇಲೆ ಮಲಗಿರೋನು. ಇಲ್ಯಾಕ್ ನಾಗಶಯನ ಬಂದ? ಎಲ್ಲ ನಾನಾ ಇರ್ಲಿ ಅಂತ ಹಾಕಿದ್ರ? கும்பகோணத்து கோதண்டபாணி கால் தவறி குளத்துல விழுந்து விட்டான். திஸ் இஸ் மை ಕಂಪೋಸಿಷನ್. ಇದೆಲ್ಲ ಒಂದು ಕಂಪೋಸಿಷನ್. ಎಲ್ಲ ಕಾಕಾ ಇರ್ಲಿ ಅಂತ ನಾನ್ ಮಾಡಿದೆ. ಕುಂಭಕೋಣದ ಕೋದಂಡಪಾಣಿ ಕಲ್ಯಾಣಿಯಲ್ಲಿ ಕಾಲ್ಜಾರಿ ಬಿದ್ದ. ಸರ್ ಇದೊಂದು ಕಂಪೋಸಿಷನ್ ಸರ್? ಎಲ್ಲ ಬಂತಲ್ಲ ಅನುರಾಧ ಮ್ಯಾಮಿ, ಚೆನ್ನಾಗಿಲ್ವಾ ನನ್ ಕಂಪೋಸಿಷನ್? ಕುಂಭಕೋಣದ ಕೋದಂಡಪಾಣಿ ಕಲ್ಯಾಣಿಲ್ ಬಿದ್ರೆ ಏನೋ, ಬಾವಿಲ್ ಬಿದ್ರೆ ಏನೋ, ಅದ್ ಬೇರೆ ಹೇಳ್ಬೇಕಾ ನೀವು? ಬೇಕಿಲ್ಲ ಅಲ್ವಾ. ಆ ತರದ ಕಂಪೋಸಿಷನ್ ಅಲ್ಲ ಇದು. ನಾಥೇತಿ ನಾಗಶಯನೇತಿ, ಗಂಡನಾದವನು ನಾಗಶಯನೇತಿ, ಗಂಡನಾದವನು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ, ಗಂಡನಾದವನು ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಇದೊಂದು ಕಂಪೋಸಿಷನ್? ಹೇಳಿ, ವಾಟ್ ಇಸ್ ದ ಮೀನಿಂಗ್ ಆಫ್ ನಾಥೇತಿ ನಾಗಶಯನೇತಿ? ಯಾರಿಗೂ ಪತಿಯಾದವನು ಅವನೊಬ್ನೇ ಅಂತ ಅರ್ಥ. ಎಲ್ಲರಿಗೂ ಪತಿಯಾದವನು ಅವನೊಬ್ಬನೇ, ನಾಗಶಯನನು ಅವನೊಬ್ಬನೇ. ನಮ್ಮಲ್ಲಿರುವ
ಮಾಯೆ ಅನ್ನೋ ನಾಗವನ್ನ ಕಳಚುವವನು, ಅಂದ್ರೆ ಮಾಯೆಗೆ ಅಧಿಪತಿಯಾದವನು, ಮಾಯೆಯನ್ನ ನಿವಾರಣೆ ಮಾಡುವವನು. ಇಲ್ಲಿ ಏನಕ್ಕೆ ಇಲ್ಲಿ ಬರುತ್ತೆ ಅಂದ್ರೆ, ನಮ್ಮ ಪೂರ್ವಾಚಾರ್ಯರು ಇದಕ್ಕೆ ನಿರ್ವಹಣೆಯನ್ನ ಕೊಡ್ತಾರೆ. ಅಯ್ಯೋ ನಾನು ವಿಡೋ, ಗಂಡ ಇಲ್ಲ, ಅಯ್ಯೋ ನಾನು ವಿಡೋವರ್, ನನಗೆ ಹೆಂಡತಿ ಇಲ್ಲ, ಇದೆಲ್ಲ ಏನು ನಮ್ಮಲ್ಲಿ ಇಲ್ಲ. ಇದೆಯಾ 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 ಅಂದ್ರೆ ಒಬ್ರು ಉತ್ತರ ಕೊಡ್ತಾ ಇಲ್ಲ. ಇಲ್ಲ ಸರ್. ಹಾ, ಯಾಕಿಲ್ಲ? ಅವರ್ ಸನಾತನ ಧರ್ಮ ಡಸಂಟ್ ಬಿಲೀವ್ ಇನ್ ವಿಡೋ ಆರ್ ವಿಡೋವರ್. ಓಕೆ, ಇಟ್ ಡಸಂಟ್ ಬಿಲೀವ್. ಇದೆಲ್ಲ ಮಿಡಿವಲ್ ಪೀರಿಯಡ್ ಅಲ್ಲಿ ಬಂದಿದ್ದಷ್ಟೇನೆ. ಏನ್ಷಂಟ್ ಟೈಮ್ಸ್ ಅಲ್ಲೂ ಗಂಡ ಕಳ್ಕೊಂಡವನು ಅಥವಾ ಹೆಂಡತಿ ಕಳ್ಕೊಂಡವಳು ಅದೆಲ್ಲ ಇಲ್ಲ ನಮ್ಮಲ್ಲಿ. ಏನಕ್ಕೆ ಅಂದ್ರೆ ಪತಿ ಪತ್ನಿ ಸಂಬಂಧ ಅನ್ನೋದು ಆತ್ಮ ಪರಮಾತ್ಮ ಸಂಬಂಧ ನಮ್ಮಲ್ಲಿ ಯಾವತ್ತುವೆ. ಅದನ್ನ ಒಬ್ರು ಡಿಮೈಸ್ ಅಲ್ಲಿ ಅವ್ರು ಇಲ್ಲ, ನಾನು ವಿಡೋ ಆಗ್ಬಿಟ್ಟೆ, ನನಗೀಗ ಕುಂಕುಮಕ್ಕೆ ಅರ್ಹತೆ ಇಲ್ಲ, ಅರಿಶಿಣಕ್ಕೆ ಅರ್ಹತೆ ಇಲ್ಲ, ಹೂವ ಮುಡ್ಕೊಳ್ಳೋಂಗಿಲ್ಲ, ಸಭೆಗೆಲ್ಲ ಬರೋಂಗಿಲ್ಲ, ಇದೆಲ್ಲ ಲೇಟರ್ ಎಲ್ಲ ಲೆಫ್ಟಿಗಳು ಮಾಡಿ ಕೂತಿರೋದು ಒಂದಷ್ಟು ನಮ್ಮ ಸನಾತನ ಧರ್ಮಕ್ಕೆ. ದಟ್ ಇಸ್ ವೈ ಐ ಡೋಂಟ್ ಕಾಲ್ ಹಿಂದೂ, ಇಟ್ ಇಸ್ ಕಾಲ್ಡ್ ಸನಾತನ ಧರ್ಮ. ಒಂದಷ್ಟು ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡಕ್ಕೆ ಇದೆಲ್ಲ ಲೇಟರ್ ಪೀರಿಯಡ್ ಅಲ್ಲಿ, ಮಿಡಿವಲ್ ಏಜ್ ಅಲ್ಲಿ ಇದೆಲ್ಲ ಬಂದಿದ್ದೇ ಹೊರತು ಪತಿಯಾದವನು ಹೋದ್ರೆ ಪತ್ನಿಗೆ ಯಾವ ರೈಟ್ಸು ಇಲ್ಲ ಅನ್ನೋದು, ಪತ್ನಿಯಾದವಳು ಹೋದ್ರೆ ಪತಿ ಎಲ್ಲ ರೈಟ್ಸು ಇದೆ ಅನ್ನೋದು ಎಲ್ಲ ಯಾರು ಹೇಳಿಲ್ಲ. ಯಾಕಂದ್ರೆ ಅದರ್ವೇ. ಯಾಕಂದ್ರೆ ಹೋದ ವರ್ಷವೇ 1 ತಿಂಗಳು ಕಾಯ್ದೆ ಬೇಕಾದ್ರೆ ಮದುವೆ ಆಗೋ ಗಂಡಸರನ್ನ ನೋಡಿದೀವಿ ಅಲ್ವಾ? ಚಿಕ್ಕ ವಯಸ್ಸಲ್ಲೇ ಗಂಡ ಕಳ್ಕೊಂಡು ರೂಮಿಂದ ಹೊರಗಡೆನೆ ಬರ್ದೆ ಶೋಚನೀಯವಾದ ಸ್ಥಿತಿಯಲ್ಲಿರೋ ಹೆಂಗಸರನ್ನು ನೋಡಿದೀವಿ. ಬೋತ್ ಆರ್ ರಾಂಗ್. ಬಿಕಾಸ್ ದ ಕಾನ್ಸೆಪ್ಟ್ ಆಫ್ ಪತಿ ಅಂಡ್ ಪತ್ನಿ ಇಸ್ ದ ಕಾನ್ಸೆಪ್ಟ್ ಆಫ್ ಜೀವಾತ್ಮ ಪರಮಾತ್ಮ ಮಿಲನ, ಆತ್ಮ ಕಲ್ಯಾಣ ಅಂತ ಅದನ್ನ ಹೇಳೋದು. ಅದಕ್ಕೆ ಇಲ್ಲಿ ಪರ್ಪಸ್ ಆಗಿ ನಾಥೇತಿ ನಾಗಶಯನೇತಿ ಅಂತ ಹೇಳಿರೋದು. ಗಂಡನಾದವನು, ಪತಿಯಾದವನು, ನಂತರ ಮಾಯೆ ಅನ್ನೋ ಅಜಾಲದ ಮೇಲೆ ಮಲಗಿರುವವನು, ಅಂದ್ರೆ ದ ಒನ್ ಹೂ ಕಂಟ್ರೋಲ್ಸ್ ದ ಮಾಯಾ ವಿದಿನ್ ಅಸ್. ಇನ್ ಮಿಕ್ಕಿದೆಲ್ಲ ಮಿಥ್ಯ. ಅವ್ರು ಬಿಡೋ ಅಂತೆ, ಇವ್ರು ಬಿಡೋವರಂತೆ, ಇದೆಲ್ಲ ಮಾಯೆ ಅಷ್ಟೇನೆ. ಇದೆಲ್ಲ ಯಾವುದು ಜಾರಿಗೆಗಿಲ್ಲ, ವೇದಕಾಲದಿಂದನೂ ಇಲ್ಲ, ವೇದಕಾಲದಿಂದಾನು ಇಲ್ಲ. ಈಗೇನೋ ಮಾಡ್ಕೊಂಡ್ರೆ ವಿಧಿ ಇಲ್ಲ, ಮಾಡ್ಕೊಳ್ಳಿ ಅಷ್ಟೇನೆ. ನೀವ್ ಅದಕ್ಕೆ ತಲೆ ಒಡ್ಬೇಡಿ, ಗೊತ್ತಾಯ್ತಾ? ಇಫ್ somebody says in that way, ನಿನ್ನ ಅಲ್ಪ ಬುದ್ಧಿ ನಿನ್ ಗೊತ್ತಿರೋದಷ್ಟೇನೆ ಅಂತ ಬಿಡ್ಬೇಕು. ವಿ ಹ್ಯಾವ್ ಟು ಇಗ್ನೋರ್. ಅದಕ್ಕೇನ್ ಸಂಕಟನೂ ಪಡೋಂಗಿಲ್ಲ. ಸಂಕಟ ಪಟ್ರೆ ಅದ್ ನಿಮ್ ಮೂರ್ಖತನ, ಸಂಕಟನೂ ಪಡೋಂಗಿಲ್ಲ. ಸೊ ದಿಸ್ ಇಸ್ ಹೌ ನಮ್ಮಲ್ಲಿ ಆತ್ಮ ಕಲ್ಯಾಣದ ಒಂದು ಸತ್ಯವನ್ನ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಅಲ್ವಾ? ಜಗತ್ತಲ್ಲಿ ವಾಸಿಸುವನು ಅಥವಾ ಜಗತ್ತೇ ಅವನಲ್ಲಿ ವಾಸಿಸುತ್ತಿದೆ. ಜಗನ್ ನಿವಾಸೇತಿ, ಜಗತ್ತಿಗೆ ನಿವಾಸನಾದವನು ಅಥವಾ ಜಗತ್ತೇ ಅವನ ನಿವಾಸವಾಗಿದೆ. ಈ ಜಗತ್ತೇ ಅವನ ನಿವಾಸವಾಗಿದೆ ಅನ್ನೋದನ್ನ ಎಲ್ಲಿ ಓದ್ತೀರಾ ನೀವೆಲ್ಲ? ಎಕಡೆ ಚದುవుతారు మీరు? ఎక్కడో చదువుతాం సార్, చెప్పండి. భాగవతంలో సార్. భాగవతంలో సార్. సద్య అదైనా గొప్పగా జ్ఞాపకం ఉండే. ఎక్కడ భాగవతంలో చెప్పండి. ಚತುಶ್ಲೋಕಿ ಭಾಗವತ ಆದ್ಮೇಲೆ ಅರ್ಚಿರಾದಿ ಮಾರ್ಗ ಎಲ್ಲ ಆದ್ಮೇಲೆ ದಶಮೋಧ್ಯಾಯ ಅಲ್ವಾ? సెకండ్ క్యాంటో 10th చాప్టర్. ఇప్పుడు నిర్మలా ఆంటీ గారికి మీ బ్యాచ్ కి ఇప్పుడు నేను అది ఎంత కవర్ చేశాను కదా నిర్మలా ఆంటీ, ఇప్పుడు కవర్ చేశాను ఫ్రెష్ గా మీ బ్యాచ్ కి. ಯಾವ್ದು? దశలక్షణాలు, భాగవత దశలక్షణాలు. అక్కడ నారాయణ అని శబ్దానికి నేను చెప్పాను కదా, ನಾರಂಗಗಳನ್ನ ಮನೆಯಾಗಿ ಮಾಡಿಕೊಂಡು, ಆತ್ಮಗಳನ್ನೇ ಮನೆಯಾಗಿ ಮಾಡಿಕೊಂಡು ಅದರೊಳಗಡೆ ಪ್ರಪ್ರಥಮ ಪುರುಷನ ಆವಿರ್ಭಾವ ಮಾಡಿದೀನಿ. ರೈಟ್ ಫ್ರಮ್ ಉಷಾ ಅಕ್ಕ ಬ್ಯಾಚ್, ಸ್ಮಿತಾ ಅವರಿಗೆ, ಅನುರಾಧ ಮಾಮಿ ಬ್ಯಾಚ್, ಅಪ್ ಟು ನಿರ್ಮಲಾ ಆಂಟಿ ಬ್ಯಾಚ್, ಎಲ್ಲಾರ್ಗು ಮಾಡಿದೀನಿ. 3 ಬ್ಯಾಚ್ ಇದೆ ಇದ್ರಲ್ಲಿ, ಚಂದ್ರಿಕಾ ಅಲ್ವಾ? ಎಲ್ಲ ಮಾಡಿದೀನಿ ನಿಮಗೆ. ಸೊ ಆ ಆತ್ಮಗಳನ್ನ ಮನೆಯಾಗಿ ಮಾಡ್ಕೊಂಡಿರೋದಕ್ಕೆ ಜಗನ್ನಿವಾಸೇತಿ, ಜಗತ್ತಿಗೆ ಇವನು ನಿವಾಸನಾಗಿದ್ದಾನೆ ಅಥವಾ ಜಗತ್ತು ಇವನ ನಿವಾಸ ಸ್ಥಾನವಾಗಿದೆ. ಓಕೆ, ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಕುರುಮೇ ಮುಕುಂದ. ಆಲಾಪನಂ, ವಾಟ್ ಡು ಯು ಮೀನ್ ಬೈ ಆಲಾಪನಂ?
కచేరీలో ఆలాపనం చేస్తారు సార్, అదే కరెక్ట్. అదే మరి ఆలాపనం అంటే మీనింగ్ ఏమి? So thriving, thrive for it. ನೋ ಥ್ರೈವಿಂಗ್. ಥ್ರೈವ್ ಮಾಡ ಆಲಾಪನೆ ಮಾಡ್ತಾರೆ ನಿಮ್ ಪ್ರಕಾರ ಕಚೇರಿಲಿ, ಅಥವಾ ನೀವು ಕೇಳಿಸ್ಕೊಳ್ಳೋ ಥ್ರೈವಿಂಗ್ ಆಗಿರುತ್ತಾ? ಎಕ್ಸ್ಪ್ಯಾನ್ಷನ್. ಯು ಆರ್ ನಿಯರ್. ಪ್ಲೀಸ್ ಎಕ್ಸ್ಪ್ಯಾಂಡ್ ಇಟ್ ಫರ್ದರ್. ಆಲಾಪನಂ, ಎಕ್ಸ್ಪ್ಯಾನ್ಷನ್. ಇನ್ನೊಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ. ಆರಾಧನೆ. ಆರಾಧನೆ, ಆಲಾಪನೆ. ಎಕ್ಸ್ಟೆನ್ಷನ್. ಎಕ್ಸ್ಪ್ಯಾಂಡಿಂಗ್ ಅನ್ನೋದಕ್ಕಿಂತ ಎಕ್ಸ್ಟೆಂಡಿಂಗ್ ಅಪ್ ಟು ಅಸ್. ಆಲಾಪನಂ ಪ್ರತಿಪದಂ ಕುರುಮೇ ಮುಕುಂದ. ನಾನು ಮಾಡುವಂತಹ ಅಲ್ಪ ಕೋರಿಕೆಯನ್ನು ಪ್ಲೀಸ್ ಎಕ್ಸ್ಟೆಂಡ್ ಯುವರ್ ಹ್ಯಾಂಡ್ so that I can reach up to you. If I have to reach up to you, it is my ahankara. But if you reach up to me, it is my ಆಲಾಪನ. ಇಟ್ ಇಸ್ ನಾಟ್ ಅಹಂಕಾರ ಅಲ್ವಾ? ನನ್ನ ಸಾಮರ್ಥ್ಯದಿಂದ ನಾ ಪರಮಾತ್ಮನಿಗೆ ಹೋಗಿ ರೀಚ್ ಆದೆ ಅಂದ್ರೆ, ನೋಡಿದ್ಯಾ ನನ್ನ ಸಾಮರ್ಥ್ಯ ಅನ್ನೋ ಒಂದು ಅಹಂಕಾರ ತಲೆದೂರುತ್ತೆ. ನಾನು ಸರ್ವಶಕ್ತನೋ ಅನ್ನೋದಿಲ್ಲ, ಸಕಲ ಶಕ್ತಿಯು ನಿನ್ನಲ್ಲಿದೆ. ನನಗೆ ಏನೂ ಶಕ್ತನೂ ಅಲ್ಲ, ಶಕ್ತಿಯೂ ಇಲ್ಲ, ಸಾಮರ್ಥ್ಯವೂ ಇಲ್ಲ. ஒரு ಪೋಟ ಪಡಿ ಇರಿಕೆ. ನಾನು ಒಂದು ವಸ್ತುನಿಲ್ಲಿ ಹಿಂಗ ಹಾಕಿದ್ರೆ ಅದನ್ನ ಒಂದು ಅಂಗಾಂಗಗಳಿಂದ ಹಿಂಗ ತಗೋಬೇಕು. ಇಲ್ದಿದ್ರೆ ಈ ವಿಷ್ಣು ಸಹಸ್ರನಾಮ ಪುಸ್ತಕ ಅಲ್ಲಿಂದ ಓಡ್ ಬರ್ತಾ ನನ್ ಕೈಗೆ ಬರುತ್ತಾ? ಅದ್ ಹಂಗೆ ಇರುತ್ತೆ ಅಚೇತನ ಅಲ್ವಾ? ಈ ಉಪಾಂಗಾದಿಗಳು, ಕೈ ಅನ್ನೋ ಅಂಗ, ಬೆರಳು ಅನ್ನೋ ಉಪಾಂಗಾದಿಗಳು ಹೋಗಿ ಹಿಂಗ್ ತಗೋಬೇಕು. ಆತರ ಆಲಾಪನಂ ಅಂದ್ರೆ, ಹೇ ಭಗವಂತ ನೀನು ಸರ್ವಶಕ್ತ, ಪ್ಲೀಸ್ ಎಕ್ಸ್ಟೆಂಡ್ ಯುವರ್ ಹ್ಯಾಂಡ್. ಅವರೆಲ್ಲ ಎಕ್ಸ್ಟೆಂಡ್ ಮಾಡಿರೋದಕ್ಕೆ ಅಲ್ವಾ ನಾವೆಲ್ಲ ಇವತ್ತು ಭಕ್ತರಾಗಿರೋದು. ಭಗವಂತನ ಅಂಗಾದಿಗಳೇ ಆಳ್ವಾರುಗಳು, ఉపాంగాదిగడే ఆచార్యుల వారు. ఆనాడు నేను ఇది చెప్పాను మీకు నిత్యానుసంధానం క్లాసులో. చెప్పుండానా లేదా? భగవంతుడి అంగము ఏమి? ముఖ్యమైన అంగాలు ఆళ్వారులు, ఉపాంగాలు ఏమి? ಆಚಾರ್ಯರ ವಾರು. ಈ ಅಂಗ ಉಪಾಂಗಾದಿಗಳನ್ನ ಉಪಯೋಗಿಸ್ಕೊಂಡು ನಮ್ಮಂತಹ ಆತ್ಮದವರೆಗೂ ಪ್ಲೀಸ್ ಎಕ್ಸ್ಟೆಂಡ್ ಯೋರ್ ಸೆಲ್ಫ್. ಆಲಾಪನಂ ಪ್ರತಿಪದಂ ಕುರುಮೇ ಮುಕುಂದ. ಪ್ರತಿಪದಂ ನಮ್ಮಲ್ಲಿ ಪ್ರತಿ ಕ್ಷಣ ನೀನು ಕುರುಮೇ ಮುಕುಂದ, ಹೇ ಮುಕುಂದ ನೀನು ನಮ್ಮಲ್ಲಿ ಪ್ರತಿ ಕ್ಷಣವೂ ನೀನು ಮನೆಯನ್ನ ಮಾಡುವಂಥವನಾಗು. ಯು ಹ್ಯಾವ್ ಟು ಬಿ ವಿದಿನ್ ಅಸ್. ಮನೆಯೆಂಬ ಮಂದಿರದಿ ಮನವೆಂಬ ಮಂದಿರದಿ ಮನೆಯನ್ನು ಮಾಡಿ ಹರಿನಾಮ ಸ್ಮರಣೆಯ ಅದರಲ್ಲಿ ಜಪಿಸೋ ಅಲ್ವಾ? ಅದರಲ್ಲಿ ಜಪಿಸ್ಬೇಕಂತೆ. ಪುರಂದರದಾಸ ಸೇಸ್ ಆ ರೀತಿ ಆಲಾಪನಂ ಪ್ರತಿಪದಂ ಕುರುಮೇ ಮುಕುಂದ. ನೆಕ್ಸ್ಟ್ ಜಯತು ಜಯತು ದೇವೋ ದೇವಕಿ ನಂದನೋಯಂ. ಒಂದು ಪುಂಡಲೀಕ ನೀವೆಲ್ಲ ಹೇಳ್ತೀರಲ್ವಾ, ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಆತರ ಒಂದ್ ಜೈಕಾರ, ಜೈ ಹೋ ಅಂತ ಒಂದು ಹುಮ್ಮಸ್ಸಿನಿಂದ. ಯೂಶಲಿ ಕ್ಷಾತ್ರ ಧರ್ಮದಲ್ಲಿ ಜೈ ಅಂತ ಒಂದು ಜೈಕಾರ ಆಗ್ತಾರೆ. ಅದೇನೋ ಹೇಳ್ತಾರಲ್ಲ, ಅದು ಇದು ಏನೋ ಕರಿಯೋದು ಅಂತ ಹೇಳೋದು. ವೀರ 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 ಒಂದು ಕಹಳೆ ಅದು, ಗೊತ್ತಾಯ್ತಾ? ಜೈಕಾರ ಹಾಕೋದು ಹೆಂಗೆ ಅಂದ್ರೆ ಜೈ ಮಾತಾದಿ ಅಂತಾರೆ ಶಿವಾಜಿ ಕಡೆಯವರೆಲ್ಲ. ಜೈ ನಾಯಕ್ ಅಂತಾರೆ, ಏನೋ ಒಂದ್ ಹತ್ರ ಇಟ್ಕೊಂಡಿರ್ತಾರೆ ಅವರು ಅಲ್ವಾ? ಇಲ್ಲಿ ಜೈತು ಜೈತು ದೇವೋ ದೇವಕಿ ನಂದನೋಯಂ. ಹೇ ದೇವಕಿ ಗರ್ಭ ಸಂಜಾತನೇ ನಿನಗೆ ಜಯವಾಗಲಿ. ದೇವಾದಿ ದೇವನೇ ನಿನಗೆ ಜಯವಾಗಲಿ. ಜಯಿತು ಜಯಿತು ಕೃಷ್ಣೋ ವೃಷ್ಣಿವಂಶ ಪ್ರದೀಪ. ವೃಷ್ಣಿವಂಶ ಅಂದ್ರೆ ಭೋಜರಾಜರು ಅಂತ ಅರ್ಥ. ವೃಷ್ಣಿ ಅಂಧಕರ್ಹಳ್ ಭೋಜರ್ಹಳ್ அப்படி 3 பிரிவினை இருந்தது ಅಂತ ನಾವು ಹೇಳ್ತೀವಿ. ಗ್ವಾಲಿಯರ್, ಆಗ್ರಾ, ಮಥುರಾ. ಜೈಪುರ್ ಸೇರಲ್ಲ ಇದಕ್ಕೆ. ಗ್ವಾಲಿಯರ್, ಆಗ್ರಾ, ಮಥುರಾ ಪ್ರಸ್ತುತ ಹೇಳ್ಬೇಕಾದ್ರೆ ಅದ್ 3 ಸೇರಿದ್ರೆ ಭೋಜರಾಜ್ಯಂ ಅಂತ ಹೇಳೋದು. ವ್ಯಾಪಾರಸ್ಥರು, ವಣಿಗರು, ವ್ಯಾಪಾರಿಗಳು, ವೈಶ್ಯರು ಇವರೆಲ್ಲ ಇದ್ದಿದ್ದಂತಹ ಜಾಗ. ಇವ್ರಿಗೆಲ್ಲ ಏನಂತ ಅದಕ್ಕೆ ಹೇಳೋದು? ಭೋಜರಾಜ್ಯ. ಅದರಲ್ಲಿ ಒಂದು ಕೆಳೆ, ಒಂದು ಶಾಖೆ, ಅವರೆಲ್ಲ ಗೋಪಾಲಕರು, ಗೋವುಗಳನ್ನ ಮೇಯಿಸುವವರು. ಅದರಲ್ಲಿ ಕೃಷ್ಣ ಯಾದವನಾಗಿ ಹುಟ್ಟಿದ. ಅದನ್ನೇ ವೃಷ್ಣಿವಂಶ. ವೃಷ್ಣಿ ಹಾಗೂ ಸುತಪಸ್
ಆ ವಂಶದಲ್ಲೇ ಹುಟ್ಟಿದವರು. ಆಯ್ತಾ? ವೃಷ್ಣಿ ಸುತಪಸ್ ಇಬ್ರು ತಪಸ್ ಮಾಡ್ತಾರೆ. ಅವತ್ತಿನ ದಿನ ಈ ಕತೆ ಎಕ್ಸ್ಪ್ಲೇನ್ ಮಾಡದೆ ನಾನು ನಿಮಗೆ, ಅಲ್ವಾ? ಭಗವಂತ ದಡಾರ್ ಅಂತ ಪ್ರತ್ಯಕ್ಷ ಆಗೋದ ನಮ್ಮ ಮುಂದೆ, ಈಗ ದಡಾರ್ ಅಂತ ಮುಕುಂದ ಪ್ರತ್ಯಕ್ಷ ಆಗೋದ. ಏನ್ ಕೇಳ್ತೀರಾ? கேட்கறதுன்னு கை கால் உதறிண்டு ஒண்ணுமே தெரியாது, ತಲೆಕಾಲ್ ಪುರಿயாது ನಮಗ್ ಇಲ್ಲಿಯಾ? ಭಗವಂತ ಪ್ರತ್ಯಕ್ಷ ಆಗಿದ್ರೆ ಏನಾದ್ರು ಕೇಳಕ್ ತೋಚುತ್ತ ನಮ್ಗೆ? ಬೆಬ್ಬೆ ಬೆಬ್ಬೆ ಅಷ್ಟೇನೆ. ಇಲ್ಲಿ ನೋಡಿದ್ರೆ 40 ನೋಟ್ ಹಾಕೊಂಡು ಇಟ್ಕೊಂಡಿರ್ತೀನಿ, ಇದನ್ ಕೇಳ್ಬೇಕು, ಅದಾದ್ಮೇಲೆ ಅದನ್ ಕೇಳ್ಬೇಕು. ನನ್ನ ಮೊಮ್ಮಗ ಮ್ಯಾಥ್ಸ್ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಾರ್ದು ಅನ್ನೋವರೆಗೂ ನನ್ ನೋಟ್ ಇರುತ್ತೆ. ಭಗವಂತ ಮುಂದೆ ಬಂದ ತಕ್ಷಣ ಅದನ್ನು ಕೇಳಲ್ಲ, ಏನನ್ನೂ ಕೇಳಲ್ಲ, ನನ್ನನ್ನೇ ನಾ ಮರೀತೀನಿ, ಅಲ್ವಾ? ಆ ತರ ಪರಮಾತ್ಮ ಪೂರ್ಣ ಬ್ರಹ್ಮ ಸನಾತನಾಗಿದ್ದಾನೆ, ಏನು ಕೇಳಕ್ ಮನ್ಸ್ ಬರಲ್ಲ. ಆದ್ರೆ ವೃಷ್ಟಿ ಸುತಪಸ್ಸು ಬಿಡ್ಲಿಲ್ಲ ಹಂಗೆ. ನೀನ್ ನನಗ್ ಮಗು ಆಗ್ಬೇಕು, ನೀನ್ ನನಗ್ ಮಗು ಆಗ್ಬೇಕು, ನೀನ್ ನನಗ್ ಮಗು ಆಗ್ಬೇಕು, ನಿನ್ ತರ ಪುತ್ರ ಬೇಕು, ನಿನ್ ತರ ಪುತ್ರ ಬೇಕು, ನಿನ್ ತರ ಪುತ್ರ ಬೇಕು. 3 வாட்டி அதே வார்த்தை. ஒரு வார்த்தை ஒரு தடவை வந்தா ஒரு மீனிங் எடுக்கும், 3 வாட்டி வந்தா மீனிங்ಲೆಸ್ಸಾ போயிடும், இல்லையா? ಎಲ್ಲಾರು ಲಾಗಿನ್ ಆಗಿ, ಅಥವಾ ಒಂದ್ಸಲ ಹೇಳಿದ್ರೆ ಲಾಗಿನ್ ಆಗ್ತೀರಾ. ಎಲ್ಲಾರು ಲಾಗಿನ್ ಆಗಿ, ಎಲ್ಲಾರು ಲಾಗಿನ್ ಆಗಿ, ಎಲ್ಲ ಅದ ಆಯಿಂಡಾಮೆ ಸರ್ ಎಂತಕ್ಕಿಂತ ಚೆಪ್ತಾರ್ మీరు ಅಂತೀರಾ, ಅಲ್ವಾ? ಸೊ 3 ಸಲ ಬಂತು. ಭಗವಂತ ಹೇಳ್ದ, ನನ್ನನ್ನ ಹೆತ್ತು ನಂತರ ಹೊತ್ತು ಬೆಳೆಸುವಂತಹ ವರ ನೀವ್ ಕೇಳಲಿಲ್ಲ. ನಿನ್ನನ್ ಹೆರ್ಬೇಕು, ನಿನ್ನನ್ ಹೆರ್ಬೇಕು, ನಿನ್ನನ್ ಹೆರ್ಬೇಕು ಅಷ್ಟೇ ನೀವ್ ಕೇಳಿದ್ದು. ಅದಕ್ಕೆ ಮೊಗಡಿ ಜನ್ಮನ ವೃಷ್ಣಿ ಸುತಪಸ್, ವೃಷ್ಣಿ ಗರ್ಭನಾಗಿ 2ನೇ ಜನ್ಮದಲ್ಲಿ ಅದಿತಿ ಕಶ್ಯಪ, ವಾಮನ ಮೂರ್ತಿ ಉಪೇಂದ್ರನಾಗಿ 3ನೇ ಜನ್ಮದಲ್ಲಿ ವಸುದೇವ ದೇವಕಿ ಗರ್ಭ ಸಂಜಾತನಾದ ವಾಸುದೇವನಾಗಿ ನಾನು ಬರ್ತೀನಿ ಅಂತ ವರ ಕೊಟ್ಟ. ಅದಕ್ಕೆ ಆ ವಂಶಕ್ಕೆ ವೃಷ್ಣಿಕುಲ ವಂಶ ಅಂತ. ನಿನ್ನ ವಂಶಕ್ಕೆ ಜಯವಾಗ್ಲಿ, ವೃಷ್ಣಿ ವಂಶ ಪ್ರದೀಪ. ನೆಕ್ಸ್ಟ್ ಜಯತು ಜಯತು ಮೇಘ ಶ್ಯಾಮಲ ಕೋಮಲಾಂಗೋ, ಕೋಮಲವಾದ ಸೆನ್ಸಿಟಿವ್ ಆಗಿರುವ ನಿನ್ನ ಅಂಗಾಂಗಗಳು, ನಿನ್ನ ಮೈ ಬಣ್ಣವೋ ಮೇಘ ಕಾಂತಿಯುಕ್ತ ತಿಮ್ಮಪ್ಪ ಅಂತ ಹೇಳ್ತೀವಲ್ವಾ? ಕರಪ್ಪ ಅಳಗನ್ ಅಂತ ಇದಕ್ಕೆ ತಮಿಳಲ್ಲಿ ಟ್ರಾನ್ಸ್ಲೇಷನ್. ನಾವ್ ಅದಕ್ಕೆ ಜೋಕ್ ಮಾಡ್ತಾ ಇರ್ತೀವಿ, எல்லாரும் கருப்பா இருப்பா, அடுத்த வார்த்தையை கவனிக்கணும். கருப்ப அழகன் இல்லையா? கருப்பா இருப்பா, அழகா இருப்பாಳೋ? ಇರಲ್ಲ, ಅಲ್ವಾ? ಕಪ್ಪಗಿರೋರೆಲ್ಲ ಚೆನ್ನಾಗಿರಲ್ಲ ನೋಡಕ್ಕೆ. ಹಂಗೆ ಅಂತ ಬೆಳ್ಳಗಿರೋರೆಲ್ಲ ಚೆನ್ನಾಗಿರ್ತಾರೋ? ಅವರು ಚೆನ್ನಾಗಿರಲ್ಲ ನೋಡಕ್ಕೆ. ಇರ್ತಾರೆ, ಆ ಬಹಳ ಚೆನ್ನಾಗಿರೋರು ಇರ್ತಾರೆ. ಹಂಗ್ ನೋಡಕ್ ಹೋದ್ರೆ ನಮ್ ದೇವಸ್ಥಾನಗಳಲ್ಲಿ ಒಂದೊಂದು ಮೂರ್ತಿನೂ ಕಪ್ಪು, ಬಟ್ ಆ ಅಳಗ ಮುಂದೆ ಯಾವುದು ನಮ್ಗೆ ನಾರ್ತ್ ಸೈಡ್ ಅಲ್ಲೆಲ್ಲ ಹೋದ್ರೆ ಬೆಳ್ಳಿಗಿರೋದ್ ನೋಡಿದ್ರೆ ನಮ್ಗೆ ಏನು ಇದೇ ಸಿಗಲ್ಲ ಅದ್ರಲ್ಲಿ. ಕರೆಕ್ಟ್ ಅಲ್ಲ, ಆ ವಿಚಾರಕ್ಕೆ ಈಗ ಬರ್ತಾ ಇದೀನಿ. ಕಪ್ಪಗಿರೋರು ಚೆನ್ನಾಗಿರ್ತಾರ? ಚೆನ್ನಾಗಿರಲ್ಲ. ಹೋಗ್ಲಿ, ಬೆಳ್ಳಿಗಿರೋರು ಚೆನ್ನಾಗಿರ್ತಾರ? ಚೆನ್ನಾಗಿರಲ್ಲ. ಯಾಕೆ ಅಂದ್ರೆ ಕಪ್ಪು ಸೌತ್ ಆಫ್ರಿಕನ್ ನೀಗ್ರೋಸ್ ಚೆನ್ನಾಗಿರಲ್ಲ, ಬಿಳಿ ಎಲ್ಲ ಅಮೇರಿಕನ್ ಕೆನಡಿಯನ್ಸ್ ಚೆನ್ನಾಗಿರಲ್ಲ. நம்ம ತರ கப்பு விழுப்பு மிஸ்ரித ஆகி மாநிறமா ஒரு கலர், ஒரு ஒயிட் வாஷ் நமக்கு போட்டிருக்கா இல்லையா, ஒரு பிளாஸ்டರಿಂಗ್, ನಮ್ಮ ತರ ಇದ್ರೆ ನೋಡಿ ನಿಜವಾಗ್ಲೂ ಚೆನ್ನಾಗಿರ್ತೀವಿ. ಒಪ್ಕೋತೀರಾ? ரொம்ப வெள்ளை வெள்ளையர்னு நன்னா இல்லை, ಬೆಂದೇ ಇಲ್ಲ ಮಡಿಕೆ. ரொம்ப சுட்டு போன கற்கள், ಬೆಂದಿರೋದ ಸುಟ್ಟೆ ಹೋಗಿದೆ ಮಡಿಕೆ, ಇದು ನನ್ನ ಇಲ್ಲ. இந்த மாதிரி பாதி அரைகுறையா வெந்து வேகாம இருக்கே, அது எவ்வளவு நன்னா இருக்கு பாருங்க, ಅಲ್ವಾ? ನಮ್ಮ ತರದ ಪ್ಲಾಸ್ಟ್ರಿಂಗೇ ಯಾವತ್ತು ಬಿಲ್ಡಿಂಗ್ ಚಂದ, ಅಲ್ವಾ? ಇದೆಲ್ಲ ಪ್ಲಾಸ್ಟ್ರಿಂಗ್ ತಾನೆ. ತಲೆ ಬರ್ತಿ ಕೂದ್ಲಿದೆ ಅಂದ್ರೆ ಅದೇನದು ರೂಫಿಂಗು, ಅಲ್ವಾ? ಕೊಂಚ ಎಲ್ಲ ಮೊಟ್ಟೆ ಮಾಡಿಯೇ ಇರ್ಕೋ, ಅದಕ್ಕೆ ஒண்ணு பண்ண முடியாது. ಬಾಲ್ಡಿ ಎಲ್ಲ ಮೊಟ್ಟೆ ಮಾಡಿ ಇಲ್ಲ. ಸೊ ಸರಿಯಾದ ಪ್ಲಾಸ್ಟ್ರಿಂಗು ನಮ್ಮ ಪ್ಲಾಸ್ಟ್ರಿಂಗು. ತುಂಬಾ ಕಪ್ಪು ಇಲ್ಲ, ತುಂಬಾ ಬಿಳುಪು ಇಲ್ಲ, ತುಂಬಾ ಕೆಂಪು ಇಲ್ಲ, ಎಲ್ಲಾ ಸೇರಿ, ಅಲ್ವಾ? ಆದ್ರೆ ಇಲ್ಲಿ ಮೇಘ ಶ್ಯಾಮಲಾಂಗೋ ಅನ್ನೋದು ಏನಕ್ಕೆ ಹೇಳಿ? ಮೇಘವರ್ಣಕ್ಕೆ ಭಗವಂತನ ಹೋಲಿಸ್ತಾ ಇದ್ದಾರೆ, ಏನಕ್ಕೆ? ಇನ್ ಬೇರೆ ಕಲರ್ ಯಾವ್ದು ಸಿಕ್ಲಿಲ್ಲ ಸರ್. చెప్పండా? ఆకాశంలో ఎక్కడ చూసినా ఉంటారనే దానికి సార్ అర్థం అది. ఆకాశం ఎక్కడ చూసినా మేఘకాంతి మేఘకాంతి శ్యామవర్ణము. మరి దానికి ఏమిటికి కంపేర్ చేయాలా?
పరమాత్మ కూడా అట్లా ఉంటారనే సార్, అన్ని చోట్ల ఉంటారనే. కరెక్ట్, అట్లే ఉంటాడు. ఏమిటి కంపేర్ చేస్తా ఉన్నారు మీరు? అంత విశాలంగా ఉంటారు అని సార్. వెరీ గుడ్. అంత విశాలము, వ్యాపకము. వ్యాపకము, దట్ ఈస్ ద కరెక్ట్ వర్డ్. విశాలము అది ఎగ్జాక్ట్ వర్డ్ లేదు, వ్యాపకము ఎగ్జాక్ట్ వర్డ్. మరి విశాలము కూడా అదే మీనింగ్ ఇస్తుంది కదా విద్య. అలా అటువంటి మీనింగ్ ఇకూడదు, ಎಕ್ಸಾಕ್ಟ್ ಮೀನಿಂಗ್ ಇಚ್ಚಿಡಲ್ಲ. ಓಕೆ, ವಿದ್ಯಾ ತರ ಯಾರೋ ಇದಾರೆ ಇಲ್ಲಿ ಅಂದ್ರೆ, ಸರ್ ನಾನೇ ಸರ್ ವಿದ್ಯೆ ತರ ಏನು ಸರ್, ವಿದ್ಯಾನೇ ಇರೋದು ಅಂತೀರ ಅಲ್ವಾ. ಆ ತರ ವಿಶಾಲము ಅಂಟೇನೆ ಅದೇ ಮೀನಿಂಗ್ ಇస్తుంది. ವ್ಯಾಪಕತ್ವము, ಸರ್ವವ್ಯಾಪ್ತ ಅಂತ ಹೇಳ್ತೀವಲ್ವಾ. ಅದಕ್ಕೆ ಯಾವಾಗ್ಲೂ ಪರಮಾತ್ಮನನ್ನ మేఘశ్యామల ಅಂತ ಹೇಳ್ತಾರೆ. మేఘకాంతి, మేఘము కస్తూరి మామి అంత వ్యాప్తమై ఉంది కదా, ఎక్కడ చూస్తేనో మేఘమే ఉండేది కదా. అలా అటువంటి వ్యాప్త గుణము భగవంతుడికి ఉంది. మేఘశ్యామల ಕೋಮಲಾಂಗೋ, ಪ್ರತಿ ಒಂದು ಅಂಗವು ಕೋಮಲವಾಗಿದೆ, ಸೆನ್ಸಿಟಿವ್ ಆಗಿದೆ. ಭಗವಂತನ ಅಂಗಾಂಗಗಳನ್ನ ಹೆಂಗ್ ವರ್ಣಿಸ್ತಾರೆ ಅಂದ್ರೆ, ಅವಾಗ ತಾನೇ ಚಿಗುರಿರೋ ಎಲೆ, ಚಿಗುರು ಎಲೆ ನೋಡಿದೀರಾ ಯಾರಾದ್ರೂ? ನೋಡಿದೀರಾ ತಾನೆ? ಎಸ್ಪೆಷಲಿ ವೆನ್ ಯು ಆರ್ ಬೈಯಿಂಗ್ ಕಾಂಜೀವರಂ ಸ್ಯಾರಿ, ಮಾಂದುಳಿರ್ ವರ್ಣ ಇರ್ದ ಕೊಡುಂಗು ಅಂತೀವಿ ಅಲ್ವಾ. ಮಾಂದುಳಿರ್ ಅಥವಾ ಮಾಂಥಳಿರ್ ಅಂತ ಹೇಳ್ತಾರೆ. நல்ல அழகான மாந்தளிர் பட்டத்துக்கு நல்ல அரக்கு பார்டர் இருந்த ரெட்டಪೇಟ್ಲು ಕುಡುಂಬು ಅಂತೀವಿ, ಹೇಳ್ತೀವಲ್ವಾ. ಕಾಂಚೀಪುರಂ ಸ್ಯಾರೀಸ್ ಅಲ್ಲಿ ಮಾಂದಳಿರ್ ಇಸ್ ವೆರಿ ಫೇಮಸ್. ಡಬಲ್ ಟೋನ್ಡ್ ಗ್ರೀನಿಶ್ ರೆಡ್ ಅಲ್ವಾ, ಇದ್ದೇ ಇರುತ್ತೆ. ಎಲ್ಲಾ ಮಾಮಿ ಕಿಟವೂ ಇರ್ಕು, ಇಲ್ಲಾದ ಮಾಮಿಯೇ ಇಲ್ಲ ಅಂದ್ರೆ ಈಗ ಹೋಗಿ ಮುಕುಂದ ಮಾಲೆ ಕಲಿಯಕ್ ಮುಂಚೆ ಮೊದಲು ಸೀರೆ ತಗೊಂಡ್ ಬನ್ನಿ, ಆಮೇಲೆ ಮುಕುಂದ ಮಾಲೆ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಓಕೆ, ಬರ್ತೀನಿ ಏನಕ್ಕ ಕೊಟ್ಬಿಡು ಅಂದೆ. ಓ ಎಸ್, ಅಮ್ಮನ ಹತ್ರ ಬೇಕಾದಷ್ಟು ಮಾಂದಳಿರ್ ಇದೆ. ಮಾಂದಳಿರ್ ವಿತ್ ಬ್ಲಾಕ್, ಮಾಂದಳಿರ್ ವಿತ್ ಅರಕು, ಮಾಂದಳಿರ್ ವಿತ್ ಪರ್ಪಲ್, ಮಾಂದಳಿರ್ ವಿತ್ ಪಚ್ಚೆ. ಬ್ಯೂಟಿಫುಲ್. ನೋಡಿ, ದ ಕಲರ್ ಕೋಡಿಫಿಕೇಶನ್ ಇಸ್ ಆಲ್ಸೋ speaks the tattva of the Lord. When you go to Kerala, every Divyadesham has got beautiful paintings. Cherupuram anta ಅದಕ್ಕೆ ಹೇಳೋದು, ಚೆರುಪುರಂ ಆರ್ಟ್, ಕೇರಳ ಮ್ಯೂರಲ್ಸ್. ಅದರಲ್ಲಿ ಸುಮ್ಮನೆ ನೀವು ಅದನ್ನ ಪೇಂಟಿಂಗ್ ತರ ನೋಡಬಾರ್ದು. ಎವ್ರಿ ಕಲರ್ ಡೆಫಿನೆಟ್ಲಿ ಶೋಸ್ ವಾಟ್ ಇಸ್ ದ ಗುಣ ಆಫ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ರುದ್ರ ಅಂದ್ರೆ ರೆಡ್ ಅನ್ಕೋತೀವಲ್ವ ನಾವು, ಆಕ್ಚುಲಿ ರೌದ್ರ ಬಿಡಿಯಿಂದ ಶುರು ಆಗೋದಂತೆ. ವೈಟ್, ದಟ್ ಇಸ್ ವೈ ಆಲ್ವೇಸ್ ನಟರಾಜ ಇಸ್ ಶೋನ್ ಇನ್ ದ ಫಾರ್ಮ್ ಆಫ್ ವೈಟ್. ಶಿವನ ಎಲ್ಲಾ ಕಾನ್ಸೆಪ್ಟ್ ನಾವು ಕೇರಳದಲ್ಲಿ ನೋಡಿದ್ರೆ ವೈಟ್ ಕಲರ್ ಇರುತ್ತೆ. ಅದೇ ಶ್ಯಾಮವರ್ಣದಲ್ಲಿ ಕೃಷ್ಣ ಇರ್ತಾನೆ. ಎಲ್ಲ ಅದರದೇ ಆದಂತಹ ಕ್ಯಾರೆಕ್ಟರ್ಸು, ಪಚ್ಚೆ, ರಸಸಿಂಧೂರ, ಮತ್ತೆ ಕಸ್ತೂರಿ ಗಂಧ. ಕಸ್ತೂರಿ ಬೇರೆ ಗಂಧ ಬೇರೆ ಅನ್ಕೊಂಡಿದ್ದೆ ನಾನು. ಆ ಒಂದು ವರ್ಣಕ್ಕೆ ಕಸ್ತೂರ ಗಂಧ ಅಂತ, ಅದನ್ನ ಇಂದ್ರನ್ ಕೊಡ್ತಾರವ್ರು. ಯಾಕಂದ್ರೆ ಸಹಸ್ರ ಶೀರ್ಷ ಅವನು, ಮೇಲೆ ಸಹಸ್ರಾಕ್ಷ ಅಂತ. ಅದಕ್ಕೆಲ್ಲ ಒಂದು ಡೆಫಿನಿಷನ್ ಇದೆ. ಕಲರ್ ಸಿಸ್ಟಮು ಅವರ ಗುಣವನ್ನ ತೋರಿಸುತ್ತೆ. ಮೇಘ ಶ್ಯಾಮಲ ಕೋಮಲಾಂಗೋ, ಸೆನ್ಸಿಟಿವ್ ಆಗಿರೋ ಅಂಗಗಳು, ವ್ಯಾಪಕತೆ. ಜಯತು ಜಯತು ಪೃಥ್ವಿ ಭಾರನಾಶೋ ಮುಕುಂದ, ಪೃಥ್ವಿಯ ಭಾರವನ್ನ ಇಳಿಸುವವನೇ ಆಗಿದ್ದಾನೆ. ವಾಟ್ ಡು ಯು ಮೀನ್ ಬೈ ಪೃಥ್ವಿಯ ಭಾರವನ್ನ ಇಳಿಸುವುದು? ಸರ್, ಪ್ರಕೃತಿ ಸರ್. ಪ್ರಕೃತಿ ಅಂದ್ರೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದನ್ನು ಆಳುವವನು. ಅಲ್ವ, ಪೃಥ್ವಿಯ ಭಾರವನ್ನ ಇಳಿಸ್ತಾನೆ. అంటే పృథ్వీ యొక్క భారాన్ని నాశనం చేసేవాడా సార్? వాట్ ఎగ్జాక్ట్లీ సార్? అంటే పృథ్వీ భారం నాశనం చేసేది కరెక్ట్. అది ఎలా, ఏమిటి ఎలా అంటే? పాపాత్ములను శిక్షించేదే సార్. వెరీ గుడ్. ಅಧರ್ಮಾತ್ಮುలను ಪಾಪಾತ್ಮುలను ಶಿಕ್ಷಿಂచేది ಅಲ್ವಾ. ಕೊರೋನಾ ಬಂದು ಒಂದಷ್ಟು ಜನ ಕಾಲೆತ್ತಿದ್ರು, ಎತ್ತಿದ್ರ ಇಲ್ವಾ? ನಮಗೇನ್ ಅನ್ನಿಸ್ತು? ಕೊರೋನಾ ಒಂದಷ್ಟು ಜನ ತಗೊಂಡೋಯ್ತು. ಭೂಮಿಗೆ ಅದೆಲ್ಲ ಅನ್ಸಲ್ಲ. ಭೂಮಿಗೇನೋ ಭೂಭಾರ ಕಮ್ಮಿ ಆಯ್ತು, ಅಧರ್ಮಿಗಳೆಲ್ಲ ಹೋದ್ರು ಅಷ್ಟೇ ಭೂಮಿಗೆ ಅನ್ಸೋದು ಅಲ್ವಾ.
ಪ್ಲೇಗ್ ಬಂತು ಒಂದಷ್ಟು ಜನ ಹೋದ್ರು, ಸುನಾಮಿ ಬಂತು ಒಂದಷ್ಟು ಜನ ಹೋದ್ರು, ಯಾವ್ದೋ ವಿಪತ್ತು ಸಂಭವಿಸ್ತು ಒಂದಷ್ಟು ಜನ ಹೋದ್ರು, ಯಾವ್ದೋ ವಾಟ್ ಐ ಆಮ್ ಸೇಯಿಂಗ್ ಇಸ್ ನ್ಯಾಚುರಲ್ ಕೆಲಾಮಿಟಿ. ಬಾಂಬ್ ಬ್ಲಾಸ್ಟ್ ಎಲ್ಲ ಆಗಲ್ಲ ನಾ ಹೇಳ್ತಾ ಇರೋದು ಅಲ್ವಾ. ಇನ್ ನ್ಯಾಚುರಲ್ ಕೆಲಾಮಿಟೀಸ್ ಸಮ್ ಪೀಪಲ್ ಗೆಟ್ ಡ್ರೈವ್ ವೆರಿ ಈಸಿಲಿ. ಹೆಂಗೆ ಅಂದ್ರೆ ಭೂಭಾರ ಕೊರೀತು ಅಂತ ಅರ್ಥ. ಅಧರ್ಮಿಗಳೆಲ್ಲ ಬೇಗ ಹೋಗ್ಬಿಡ್ತಾರೆ ಕೃಷ್ಣನ ದಯೆಯಿಂದ. ಅಂತಹ ಪೃಥ್ವಿಯ ಭಾರವನ್ನ ಇಳಿಸುವಂತಹ ಮುಕುಂದನೇ నినిగే జయవాగలి జయవాగలి. ఇప్పుడు ఒక గమనార్హమైన విచారము. ఓకే, జయతు జయతి దేవో దేవకీనందనోయం, జయతు జయతు కృష్ణో వృష్ణివంశ ప్రదీప, జయతు జయతు మేఘశ్యామల కోమలాంగో, జయతు జయతు పృథ್ವಿ ಭಾರನಾಶೋ ಮುಕುಂದ. ಫಸ್ಟ್ 2 ಲೈನ್ ನೋಡಿ ಗಮನಿಸಿದ್ರೆ it is pertaining to Krishna. The second 2 line if you see it is pertaining to Rama. ರಾಮನು ಮೇಘಕಾಂತಿಯುಕ್ತನಾಗಿದ್ದಾನೆ ಅಲ್ವಾ. ರಾಮನ ಅಂಗಾಂಗಗಳು ಕೋಮಲವಾಗಿದೆ, ಬಹಳ ಕೋಮಲ ಅಲ್ವಾ. ರಾಮನ ಅಂಗಾಂಗಗಳು ಕುഴൽ ಪಿಂತಾಳೆ ಅಂತ ಹೇಳ್ತೀವಿ. ಅದು ಮಕರ ಶೇರ್ ಮಕರ ಕುಂಡಲಂ ಆಡ, ಅದು ಪಾಶುರ ಮರ್ತೋಯ್ತು. ನರು ಕುಂಜ ಪಿഴಲ್ ಕುಂಜಿ ಕುഴൽ ಪಿಂತಾಳೆ. ಹೆಂಗಿದೆ ಅವನ ಸೆನ್ಸಿಟಿವ್ ಆಗಿರೋ ಆ ಒಂದು ಕೈಗಳು ಅಂದ್ರೆ, ಆ ಗಾಂಡೀವವನ್ನ ಆ ಒಂದು ಇದು ಬಿಲ್ಲನ್ನ ಇಟ್ಕೊಂಡು ಕೈಗಳೆಲ್ಲ ಕೆಂಪಾಗ್ಬಿಟ್ಟಿದೆಯಂತೆ. ಅದಕ್ಕೆ ಸುಮಿತ್ರೆ ಹೇಳ್ತಾಳಂತೆ, ಅಪ್ಪ ರಾಮಚಂದ್ರ, ಭಾರವಾದ ಆ ಬಿಲ್ಲು ಬಾಣ ಬತ್ತಳಿಕೆಯನ್ನ ಅಂಬುರಾ ತುಣಿ ಅಂತೀವಲ್ವಾ, ಅದನ್ನ ನೀನು ಹಾಕೊಂಡು ನಿನ್ನ ಕೈ ಮತ್ತೆ ನಿನ್ನ ಆ 2 ಅಂಗೈಗಳು ಕೆಂಪೇರ್ಬಿಟ್ಟಿದೆ, ಕೊಂಚ ಕಾಲ ನನ್ನ ಅವನಾದ್ರೂ ಇಟ್ಕೋತಾನೆ ಅಂತ ಸುಮಿತ್ರೆ ಹೇಳ್ತಾರಂತೆ. ಆ ರೀತಿ ಕೋಮಲವಾಗಿ ರಾಮ ಇದ್ದಾನೆ. ಜೈತು ಜೈತು ಪೃಥ್ವಿ ಭಾರನಾಶೋ ಮುಕುಂದ. ಭೂಭಾರವನ್ನ ತಗ್ಗಸಕ್ಕೆ ಅಂತಾನೆ ಬಂದಿರೋದು ಅಂತ ರಾಮಾವತಾರದಲ್ಲಿ ರಾಮ ಹೇಳ್ತಾನೆ ತಾರೆಗೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿಯೇತತ್ ವ್ರತಂ ಮಮ ಅಂತ ಹೇಳ್ತಾನಲ್ವಾ. ನನ್ನ ಅವತಾರ ಕಾಲಘಟ್ಟವೇ ಭೂಭಾರವನ್ನ ಇಳಿಸುವುದು. ದಟ್ ಇಸ್ ವೈ ವೆನ್ ಹಿ ವಾಸ್ ಅಬೌಟ್ ಟು ಡಿಪಾರ್ಟ್ ಥ್ರೂ ಸರಿಯು, கற்பாபிராம பறை எல்லால் மற்றும் கற்பரோ ಪುರ್ಪಾ ಮೊದಲ ಪುಲ್ಲೊಂಡ್ರು ಒಂದೊಂಡ್ರಿಗೆ ಸಕಲ ಚರಾಚರ ವಸ್ತುಗಳನ್ನು ಸರಿಯು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ ರಾಮ. ಓಕೆ, ಪುರ್ಪಾ ಮೊದಲ ಹುಲ್ಲುನು ಬಿಡ್ಲಿಲ್ವಂತೆ. ಓಕೆ, ಸಕಲ ಚರಾಚರಂ ಒಂದೊಂಡ್ರಿಗೆ, ಎಲ್ಲವನ್ನು ಸ್ಥಾವರ ಜಂಗಮ ಚೇತನ ಅಚೇತನ ವಸ್ತು ಎಲ್ಲವನ್ನು ಕರ್ಕೊಂಡು ಹೊರಟೋದ ಸರಿಯೋಳಕ್ಕೆ. ಭೂಭಾರ ತೆಗ್ದು ತಾನೆ ಅಲ್ವಾ. ಆ ರೀತಿ ರಾಮನಿಗೆ ಇದೆರಡು ಲೈನು ಹೇಳಲ್ಪಟ್ಟಿದೆ. ಗೊತ್ತಾಯ್ತಾ ಮೀನಿಂಗು? ಇಲ್ಲಿವರೆಗೂ ಮಾಡಿದೀನಲ್ವಾ. ಈಗ ಶ್ಲೋಕವನ್ನ ಇಲ್ಲಿವರೆಗೂ ನನ್ ಜೊತೆ ಹೇಳಿ ಮುಂದಕ್ಕೆ ಹೇಳ್ಕೊಡ್ತೀನಿ. ಘುಷ್ಯತೆ ಯಸ್ಯ ನಗರೇ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಕುರು ಮೇ ಮುಕುಂದ. ಜಯತು ಜಯತು ದೇವೋ ದೇವಕೀ ನಂದನೋಯಂ, ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪ, ಜಯತು ಜಯತು ಮೇಘಶ್ಯಾಮಲ ಕೋಮಲಾಂಗೋ, ಜಯತು ಜಯತು ಪೃಥ್ವಿ ಭಾರನಾಶೋ ಮುಕುಂದ. ನೆಕ್ಸ್ಟ್ ಕಸ್ತೂರಿ ಮಾಮಿ ಅನ್ಮ್ಯೂಟ್ చేసుಕೊಂಡ. ಮುಕುಂದ ಮೂರ್ಧ್ನ ಪ್ರಣಿಪತ್ಯ ಯಾಚೆ. ಮುಕುಂದ ಮೂರ್ಧ್ನ ಪ್ರಣಿಪತ್ಯ ಯಾಚೆ. ಮುಕುಂದ ಮೂರ್ಧ್ನ ಪ್ರಣಿಪತ್ಯ ಯಾಚೆ. ಭವಂತಮೇಕಾಂತ ಮಿಯಂತಮರ್ಥಂ. ಭವಂತಮೇಕಾಂತ ಮಿಯಂತಮರ್ಧಂ. ಭವಂತಮೇಕಾಂತ ಮಿಯಂತಮರ್ಧಂ. ಭವಂತಮೇಕಾಂತ ಮಿಯಂತಮರ್ಧಂ. మర్ధం కాదు మర్థం.
भवन्तमेकान्तमियन्तमर्थम् 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 अविस्मृतिः त्वच्चरणारविन्दे अविस्मृतिः स्वच्चरणारविन्दे अविस्मृतिः स्वच्चरणारविन्दे సార్ రాకూడదు అక్కడ, దానికి అది బ్రేక్ చేసిండాను. అవిస్మృతి విసర్గ చెప్పిన వాటికి అక్కడ త్వచ్చరణ త్వ చాలు, సా వద్దు. అవిస్మృతి త్వచ్చరణారవిందే अविस्मृतिः त्वच्चरणारविन्दे अविस्मृतिः त्वच्चरणारविन्दे భవే భవే మేస్తు భవత్ప్రసాదాత్ भवे भवे मेस्तु भवत्प्रसादात् भवे भवे मेस्तु भवत्प्रसादात् ముకుంద మూర్ధ్నా ప్రణిపత్య యాచే భవంతమేకాంతమియంతమర్థం मुकुन्दमूर्ता प्रणिपत्य याचे भवन्तमेकान्तमियन्तमर्थम् मुकुन्दमूर्ता प्रणिपत्य याचे भवन्तमेकान्तमियन्तमर्थम् अविस्मृतिः त्वच्चरणारविन्दे भवे भवे मेस्तु भवत्प्रसादात् अविस्मृतिः त्वच्चरणारविन्दे भवे भवे मेस्तु भवत्प्रसादात् अविस्मृतिः त्वच्चरणारविन्दे भवे भवे मेस्तु भवत्प्रसादात् प्रसादात् भवत्प्रसादात् भवे भवे मेस्तु भवत्प्रसादात् मुकुन्द मूर्ध्ना प्रणिपत्य याचे भवन्तमेकान्तमियन्तमर्थम् अविस्मृतित्वच्चरणारविन्दे भवे भवे मेस्तु भवत्प्रसादात् मुकुन्दमूर्ता प्रणिपत्य याचे भवन्तमेकान्तमियन्तमर्थम् अविस्मृतिः त्वच्चरणारविन्दे भवे भवे मेस्तु भवत्प्रसादात् मुकुन्दमूर्ता प्रणिपत्य याचे भवन्तमेकान्तमियन्तमर्थम् अविस्मृतिः त्वच्चरणारविन्दे भवे भवे मेस्तु भवत्प्रसादात् ಇನ್ನೊಂದ್ಸಲ ಹೇಳಿ. ಮುಕುಂದ ಮೂರ್ಧ್ನಾ ಪ್ರಣಿಪತ್ಯ ಯಾಚೆ ಭವಂತಮೇಕಾಂತಮಿಯಂತಮರ್ಥಂ ಅವಿಸ್ಮೃತಿಸ್ತ್ವಚ್ಚರಣಾರವಿಂದೇ ಭವೆ ಭವೆ ಮೇಸ್ತು ಭವತ್ಪ್ರಸಾದಾತ್ मुकुन्दमूर्ता प्रणिपत्य याचे भवन्तमेकान्तमियन्तमर्थम् अविस्मृतिः त्वचरणारविन्दे भवे भवे मेस्तु भवत्प्रसादात् मुकुन्दमूर्ता प्रणिपत्य याचे भवन्तमेकान्तमियन्तमर्थम् अविस्मृतिः त्वच्चरणारविन्दे भवे भवे मेस्तु भवत्प्रसादात् ಅನುರಾಧ ಮಾಮಿ. ನಾಹಂ ವಂದೇ ತವ ಚರಣಯೋರ್ದ್ವಂದ್ವಮದ್ವಂದ್ವ ಹೇತೋಃ नाहं वन्दे तव चरणयोर्द्वन्द्वमद्वन्द्वहेतोः नाहं वन्दे तव చరణయోర్ద్వంద్వమద్వంద్వహేతోః. ಬೇಕಾದ್ರೆ జయమ్మ గారు మీకు కష్టమైతే మీరు బ్రేక్ చేసుకుండా చూడండి. నాహం వందే తవ చరణయోః ద్వంద్వమద్వంద్వ హేతోః. బ్రేక్ చేసి చెప్పండి ఆంటీ, వాళ్ళకు అనుకూలమైతుంది. నాహం వందే తవ చరణయోర్ద్వం యోహో యోహో నిల్చుకొండ, ద్వంద్వ సపరేట్ గా తీసుకోండి. వందే తవ చరణయోః ద్వంద్వమద్వంద్వహేతోః నాహం వందే తవ చరణయోః
द्वन्द्वमद्वन्द्वहेतोः नाहं वन्दे तव चरणयोः द्वन्द्वमद्वन्द्वहेतोः कुम्भीपाकं गुरुमपि हरे नारकं नापनेतुम् कुम्भीपाकं गुरुमपि हरे नारकं नापनेतुम् कुम्भीपाकं गुरुमपि हरे नारकं नापनेतुम् ಕುಲಶೇಖರ ಆಳ್ವಾರ್ ಅಂದ್ರೆ ರಾಮ, ರಾಮ ಅಂದ್ರೆ ಕುಲಶೇಖರ ಆಳ್ವಾರ್ ಅಂತ ಹೇಳಿದ್ದೆ ಅಲ್ವಾ. ನೋಡಿ ಈ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ. ರಮ್ಯಾ ರಾಮ ಮೃದುತನುಲತಾ ನಂದನೇನಾಪಿ ರಂತುಂ. रम्या राम मृदुतनुलता नन्दनेनापि रन्तुम् रम्या राम मृदुतनु रम्या राम मृदुतनुलता नन्दनेनापि रन्तुम् भावे भावे हृदय भवने भावयेयं भवन्तम्. भावे भावे हृदय भवने भावयेयं भवन्तम् भावे भावे हृदय भवने भावयेयं भवन्तम् नाहं वन्दे तव चरणयोः द्वन्द्वमद्वन्द्वहेतोः कुम्भीपाकं गुरुमपि हरे नारकं नापनेतुं रम्या रामा मृदुतनुलता नन्दनेनापि रन्तुं भावे भावे हृदय भवने भावयेयं भवन्तम्. अहं वन्दे तव चरणयोः द्वन्द्वमद्वन्द्वहेतोः कुम्भीपाकं गुरुमपि हरे नारकं नापनेतुम् रम्या रामा मृदुतनुलता नन्दनेनापि रन्तुम् भावे भावे हृदय भवने भावयेयं भवन्तम् नाहं वन्दे तव चरणयोः द्वन्द्वमद्वन्द्वहेतोः कुम्भीपाकं गुरुमपि हरे नारकं नापनेतुम् रम्या रामा मृदुतनुलता नन्दनेनापि रन्तुम् भावे भावे हृदय भवने भावयेयं भवन्तम् नाहं वन्दे तव चरणयोर्द्वन्द्वमद्वन्द्वहेतोः कुम्भीपाकं गुरुमपि हरे नारकं नापनेतुं रम्या रामा मृदुतनुलता नन्दनेनापि रन्तुं भावे भावे हृदय भवने भावयेयं भवन्तम्. नाहं वन्दे तव चरणयोः द्वन्द्वमद्वन्द्वहेतोः कुम्भीपाकं गुरुमपि हरे नारकं नापनेतुम् रम्या रामा मृदुतनुलता नन्दनेनापि रन्तुम् भावे भावे हृदय भवने भावयेयं भवन्तम् नाहं वन्दे तव चरणयोर्द्वन्द्वमद्वन्द्वहेतोः कुम्भीपाकं गुरुमपि हरे नारकं नापनेतुम् रम्या रामा मृदुतनुलता नन्दनेनापि रन्तुम् भावे भावे हृदय भवने भावयेयं भवन्तम् నెక్స్ట్ భ్రమరాబామి అన్మ్యూట్ చేసుకుండా నాస్థా ధర్మే नाता धर्मे నాస్థా ధర్మే नास्ता धर्मे రెండు సర नास्ता धर्मे నవసు నిచయే नवसु निचये నైవ కామోపభోగే नैव कामोपभोगे నాస్థా ధర్మే నవసు నిచయే నైవ కామోపభోగే नास्ता धर्मे नवसु निचये नैव कामोपभोगे नास्ता धर्मे नवसु निचये नैव कामोपभोगे యద్యద్ భవ్యం यत् भव्यं భవతు భగవన్
भवतु भगवन् भवतु भगवन् पूर्वकर्मानुरूपम् पूर्वकर्मानुरूपम् यद्यद्भव्यं भवतु भगवन् पूर्वकर्मानुरूपम् यद्यद्भवं भवतु भगवान् पूर्वकर्मानुरूपम् यद्यद्भवन् भव्यं भवतु भगवान् पूर्वकर्म अनुरूपम् ಭಗವನ್ ಅಂತ ಹೇಳಿ, ಭಗವಾನ್ ಬೇಡ. ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. यद्यत् भव्यं भवतु भगवन् पूर्वकर्म अनुरूपम् यद्यत् भवन्तु भगवन् पूर्वकर्म अनुरूपम् ಏತತ್ ಪ್ರಾರ್ಥಂ एतत् प्रार्थ्यं ಮಮ ಬಹುಮತಂ मम बहुमतं ಜನ್ಮ ಜನ್ಮಾಂತರೇಪಿ. जन्म जन्मान्तरेऽपि ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ. एतं प्राप्त्यमं मम बहुमतं जन्म जन्मान्तरेऽपि एतं प्राप्तमं मम बहुमतं जन्म जन्मान्तरेऽपि त्वत्पादाम्बोरुहयुगगता तत्त्वापादो अम्बोरुह युगदगता तत्त्वापादो अम्बोरुह युगद्गता त्वत्पादाम्बो 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 रुहयुगगता तत्त्वादो दाम्बो तत्त्वा दाम्बो ताम्बो तत्त्वाताम्बो तत्त्व ಅಲ್ಲ, त्वत्पादाम्बो त्वत्पादाम्बो. त्वत्त्वादाम्बो अंबूरहो युगगता ಅಂಬೋರುಹ ಇದ್ನ್ಯಾಕ್ ಮತ್ತೆ ಇನ್ನೊಂದು त्वत्पादाम्बो रुह युगगತ. तत्त्वादाम्बो अंबुरोह युगगता तत्त्वादाम्बो अंबुरोह युगगता అంబురుహ అని మళ్ళీ ఇంకొకసారి చెప్పక్కర్లేదు. त्वत्पादाम्बो रुह युगगत. तत्त्वारूम्बो रुह युगगता तत्त्वादाम्बो रुह युगगता అంటూ వచ్చే కరెక్ట్ గా కదా. त्वत्पादाम्बो रुह युगगत. तत्त्वादाम्बो रुह युगगता गुड. तत्त्वादाम्बो रुह युगगता निश्चला भक्तिरस्तु. निश्चला भक्तिरस्तु त्वत्पादाम्बो रुह युगगत निश्चला भक्तिरस्तु. तत्त्वादाम्बो रुह युगगता निश्चला भक्तिरस्तु तत्त्वाद्राव्रो रुह युगगता निश्चला भक्तिरस्तु. नास्था धर्मे न वसि निचये नैव कामोपभोगे यद्यद्भव्यं भवतु भगवन् पूर्वकर्मानुरूपम्. नस्ता धर्मेण वसु निचये न एव काम उपभोगे यत् भव्यं भवतु भगवन् पूर्वकर्म अनुरूपम्. नास्ता धर्मेण वसु निचये न एव काम उपभोगे यत् भव्यं भवतु भगवन् पूर्वकर्म अनुरूपम्. एतत् प्रार्थ्यं बहुमतं जन्म जन्मान्तरेऽपि त्वत्पादाम्बोरुहयुगगता निश्चला भक्तिरस्तु. एतत् पार्थं मम बहुमतं जन्म जन्मान्तरेऽपि तत्त्वं సరే పోతానే ఉంది సార్. వస్తుంది చెప్పండి, పర్వాలేదు. మిస్టేక్ అయితే పర్వాలేదు చెప్పండి. తత్వం దాంబోరు
గృహయుగత నిశ్చల భక్తి రస్తు తత్వ తత్వదామోరు తత్వదామోరుహ యుగగత నిశ్చల భక్తి రస్తు. ఇప్పుడు 4 లైను చేర్చి చెప్పండా. నాస్థా ధర్మే నవసు నిచయే నైవ కామోపభోగే యద్యద్భవ్యం భవతు భగవన్న పూర్వకర్మానురూపం ఏతత్ ప్రార్థ్యం మమ బహుమతం జన్మ జన్మాంతరేపి తత్పాదాంబోరుహయుగగత నిశ్చలా భక్తిరస్తు. 2 times చెప్పండా. నాస్తా ధర్మేణ వసు నిచయే న ఏవ కామ ఉపభోగే యద్భవ్యం భవతు భగవన్ పూర్వకర్మ అనురూపం ఏతత్ ప్రాప్తమం మమ బహుమతం జన్మ జన్మాంతరిహి తత్వపాదుర్హో యుగగత నిశ్చల భక్తి రస్తు. మరొకసారి. నాస్తా ధర్మేణ వసు నిచయే నా ఏవ కామ ఉపభోగే యద్భక్వం భవతు భగవన్ పూర్వకర్మ అనురూపం ఏతత్ ప్రాప్త్యం మమ బహుమతం జన్మ జన్మాంతరేహి తత్వదావోరుహ యుగ గతా నిశ్చల భక్తి రస్తు. అబ్జర్వేషన్ కొంచెం కరెక్ట్ గా చేసుకుండా చూస్తుంది. ఓకే, ఏమైతా ఉందంటే ఒకసారి మీకు వస్తా ఉంది, మరొకసారి రాదు. అదేమిటంటే ల్యాక్ ఆఫ్ అబ్జర్వేషన్. కాన్స్టెంట్ అబ్జర్వేషన్ చేస్తే ఖచ్చితంగా వస్తుంది. ఓకే, కరెక్ట్ గా అబ్జర్వ్ చేసి చెప్పండి. ఇంకొకసారి. నాస్థా ధర్మే నవసు నిచయే నైవ కామోపభోగే యద్యద్భవ్యం భవతు భగవన్ పూర్వకర్మానురూపం ఏతత్ ప్రార్థ్యం మమ బహుమతం జన్మ జన్మాంతరేపి త్వత్పాదాంబోరుహయుగగత నిశ్చలా భక్తిరస్తు. నాస్తే ధర్మేణ వసు నిచయే నా ఏవ కామ ఉపభోగే యద్భవం భవతు భగవన్ పూర్వకర్మ అనురూపం ఏతత్ ప్రార్థమం మమ బహుమతం జన్మ జన్మాంతరేపి తత్వం పాదుభో గృహ యుగగత నిశ్చల భక్తి రస్తు. నాస్తా ధర్మేణ వసు నిచయే నయేవ కామ ఉపభోగే యత్ భవ్యం భవతు భగవన్ పూర్వకర్మ అనురూపం ఏతత్ ప్రాప్తమం మమ బహుమతం జన్మ జన్మాంతరేహి తత్వం పాదరుహో యుగగత నిశ్చల భక్తి రస్తు. నిర్మలా ఆంటీ అన్మ్యూట్ చేసుకుండా. దివివా భువివా మమాస్తు వాసో. సార్ బుక్ లేదు సార్, నాకు బుక్ లేదా? స్క్రిప్ట్ దొరకలేదా? అనురాధ ఆంటీ ఇచ్చింది కదా. కన్నడంలో ఉంది, చాలా కష్టం నాకు రాసుకునేది. అది స్మిత పంపించిన ప్రింట్అవుట్ తీసుకుంటే సరిపోతుంది కా. దాన్ని చూపిస్తే వాడు నాకు చాలా అట్లా అయ్యలేదు అనేసి, అందుకే నేను రాధా తెలుగు బుక్ ఆర్డర్ చేసింది. నేను ఇది ప్రింట్అవుట్ చేసి పంపిస్తా లెక్క లోపల వస్తుందానికిలే బుక్. సార్ నెక్స్ట్ టైం చదువుతాను సార్. సరే, నేను అనుకుంటున్నా ప్రింట్అవుట్ చూపించేది కాదు, మీరు వాళ్ళ మెయిల్కో ఏమైనా పంపితే వాళ్ళు ఆ ప్రింట్అవుట్ తీసి మీకు ఇస్తారు. నేను ఇది వాడికి పోయి చూపించినాను, జెరాక్స్ చేసేవాడికి, వాడు అయ్యలేదు అన్నాడు. అది మొబైల్లో ఉంటే ఉత్తగా అయ్యలేదు. మీరు వాళ్ళకి మెయిల్లో పంపాలా, లేకపోతే ఒకటి ఏమైనా పెన్ డ్రైవ్ లాగా ఉంటే అవుతుంది. అవన్నీ నాకు తెలియదు సార్, అందుకే బుక్ వస్తుందంట. నెక్స్ట్ టైం చదువుతాను సార్. కానీ పర్వాలేదు, నో ప్రాబ్లం.
వనిత నీవు ಹೇಳಿಲ್ವಾ? నేను చదవనండి సార్. జయమ్మ గారా? సరే చదవండి. దివివా భువివా మమాస్తు వాసో. దివివా భువివా మమాస్తు వాసో నరకే దివివా భువివా మమాస్తు వాసో. భ్రమరామామి మ్యూట్ చేసుకోండా. దివివా భువివా మామస్తు వాసో. దివివా భువి వా మాస్తు వాసో. మమాస్తు రెండా మా దీర్ఘం ఉంది, మొదటి మా దీర్ఘం లేదు. దివివా భువివా మమాస్తు వాసో. దివివా భువివా మామాస్తు వాసో. మామ కాదు మమా. మమాస్తు వాసో. గుడ్. దివ్యా భువివా మమాస్తు వాసో. నరకేవా నరకాంతక ప్రకామం. నరకేవా నరకాంతక ప్రకామం. నరకేవ నరకాంతక ప్రకామం. అవధీరత శారదారవిందౌ. అవధీరత శారదారవిందో శరణౌ. శారదారవిందౌ శరణౌ. శరణం అక్కడ పోవద్దండ, నెక్స్ట్ లైన్ వద్దు, అంత మాత్రం చెప్పండి. అవధీరిత శారదారవిందౌ. అవధీరిత శారదారవిందౌ. అవధీరిత శారదారవిందౌ. చరణౌ తే మరణేపి చింతయామి. శరణౌ తే మరణేపి చింతయామి. శరణౌ తే మరణేపి చింతయామి. దివివా భువివా మమాస్తు వాసో. నరకేవా నరకాంతక ప్రకామం. దివ్యా భువివా మమాస్తు వాసో. నరకేవ నరకాంతక ప్రకామం. అవధీరిత శారదా రవిందో. అది అవసరం లేదు. శరణౌతే చింతయామి. దివినా భువివా మమాస్తు వాసో. నరకేవ నరంతక ప్రకామం. అవధీరత శారదారవిందో. శరణౌ తే మరణేపి చింతయామి. నేను ఒకసారి చెప్తాను, ఉండండి. ఓకే. దివివా భువివా మమాస్తు వాసో. నరకేవా నరకాంతక ప్రకామం. అవధీరిత శారదారవిందౌ. చరణౌ తే మరణేపి చింతయామి. దివ్యా భువివా మమాస్తు వాసో. నరకేవ నరకాంతక ప్రకామం. అవధీరిత శారద రవీంద్రో. శరణౌ తే మరణేపి చింతయామి. దివ్యా భువియా మమాస్తు వాసో. నరకేవ నరకాంతక ప్రకామం. అవధీరిత శారదా రవీంద్రో. శరణం తే మరణేపి చింతయామి. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಅಂದ್ರೂ ಮ್ಯೂಟ್ చేసుಕೊಂಡ ఇప్పుడు నా ಜೊತೆಲೇ ಈ 6 ಶ್ಲೋಕನು ಒಂದು ಸ್ಟ್ರೆಚ್ ಅಲ್ಲಿ ಹೇಳ್ಬಿಡೋಣ. ಓಕೆ, ನೆಕ್ಸ್ಟ್ ಇದು ಎಷ್ಟನೇದ್ರಿಂದ ಮೀನಿಂಗ್ ಹೇಳಬೇಕು? ಐ ಸ್ಟಾರ್ಟ್ ವಿತ್ 4th. ಮುಕುಂದ ಮೂರ್ಧ್ನ ಪ್ರಣಿಪತ್ಯಾಚೆ ಅಲ್ಲಿಂದ ಮೀನಿಂಗ್ ಥರ್ಡ್ ಇಂದ ಹೇಳ್ಬೇಕು ಸರ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ. ಓಕೆ, முகுந்தமாலா చాలా ஈஸி, ரொம்ப எளிமையானது. அர்த்தங்களும் எளிமை, சொல்லக்கூடிய அந்த విధமும் ఎளிமை, పరమాత్మను ఎளிமை. ఎளிமை అంటే తెలుగులో ఏం చెప్పేది? ఎளிமைకి సులభ సాధ్యం, ఈజీగా వస్తుందని చెప్పాలి. సులభ సాధ్యుడు.
సులభ సాధ్యం. నీట్ గా వస్తుంది, సులభ సాధ్యుడు. అండ్ ముకుందమాల ఇస్ మోస్ట్ ಎಂಜಾಯಬಲ್. ನಮ್ಗೆಲ್ಲ ನಮ್ಮ ಅಜ್ಜಿ ಅವರೆಲ್ಲ ಚಿಕ್ಕ ವಯಸ್ಸಿಂದ ಏನ್ ರೂಢಿ ಮಾಡಿದ್ದಾರೆ ಅಂದ್ರೆ, ಮೈ ಮೇಲೆ ನೀರ್ ಹಾಕೊಂಡು ಸೋಪ್ ಹಾಕೊಳ್ಳುವಾಗ ಮುಕುಂದಮಾಲೆ ಹೇಳೋದು. ಅದು ಈಗ್ಲೂ ರೂಢಿ ಬಂದ್ಬಿಟ್ಟಿದೆ. ಸ್ನಾನದಲ್ಲೇ ನಾವ್ ಹೇಳೋದು. ಸ್ನಾನದಲ್ಲಿ ಹೇಳ್ಸಿ ಎಷ್ಟು ರೂಢಿ ಆಗ್ಬಿಟ್ಟಿದೆ ಅಂದ್ರೆ, ಇವಾಗ್ಲೂ ವೆನ್ ವಿ ಆರ್ ಟೇಕಿಂಗ್ ಬಾತ್ ವಿತೌಟ್ ಅವರ್ ನಾಲೆಡ್ಜ್ ಮುಕುಂದಮಾಲ ಪೂರ್ತಿ ಬಂದ್ಬಿಡುತ್ತೆ. ವೆನ್ ಆರ್ ಯು ಕಂಪ್ಲೀಟಿಂಗ್ ಯುವರ್ ಬಾತ್ ಅಂದ್ರೆ ದ ಟೈಮಿಂಗ್ಸ್, ಮುಕುಂದಮಾಲೆ ಮುಗೀತು ಅಂದ್ರೆ ನಮ್ ಬಾತು ಮುಗೀತು ಅಂತ ಆತರ. ಬಟ್ ಹೌ ಫಾರ್ ಮೈ ಕಸಿನ್ಸ್ ಆರ್ ಸ್ಟಿಲ್ ಇನ್ ಪ್ರಾಕ್ಟೀಸ್ ಐ ಡೋಂಟ್ ನೋ. ಐ ಆಮ್ ಸ್ಟಿಲ್ ಇನ್ ಪ್ರಾಕ್ಟೀಸ್. ನಾನು ಸ್ನಾನಕ್ಕೆ ಮುಕುಂದಮಾಲೆ ಕೇಳಿಸ್ತಾ ಇದ್ರೆ ನಮ್ಮಮ್ಮನ ಗೊತ್ತಾಗುತ್ತೆ ಸ್ನಾನ ಮಾಡ್ತಾ ಇದ್ದೇನೆ ನೀವು ಅಂತ. ఆతర అంత అలవాటైపోయింది మాకి. మా అవ్వగారంతా స్నానం చేసేటప్పుడు మౌనముగా చేయకూడదు, వరుణ భగవంతుడికి దోషం వస్తుంది. వరుణుడికే దోషం వస్తుందా? అవును. అప్పుడు ముకుందమాల చెప్పాలా. అలా నేర్పించి మాకి స్నానం అంటే ముకుందమాల, అభ్యంజన స్నానం అంటే ముకుందమాల జೊತೆలో ఇంకొక ముకుందమాల, 2 cycles 3 cycles. గోరంಟಿ పెట్టుకొని స్నానం అంటే 3 cycle ముకుందమాల. ఎಣ್ಣೆ ಹಾಕೊಂಡು స్నానం ಅಂದ್ರೆ 4 cycle ఆಗುತ್ತೆ ಒಂದೊಂದ್సಲ. పోతానే ఉంటుంది ముకుందమాల, పోతానే ఉంటుంది. ఇటువంటి అభ్యాసాలు నా అవ్వగారు తాత అಜ್ಜಿನೇ ಮಾಡ್ಬೇಕು ಅಲ್ವಾ? ಹೌದು. ಅಪ್ಪ ಅಮ್ಮ ಮಾಡಲ್ಲ. ಅಪ್ಪ ಅಮ್ಮ ಏನಿದ್ರು ಓದು 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 ಓದು, ದುಡ್ಡು ದುಡಿ ಓದು ಅಲ್ವಾ? ವೆರಿ ಸ್ಟ್ರಿಕ್ಟ್ ಅಲ್ವಾ? ಅದಕ್ಕೆ ಅಜ್ಜಿ ತಾತ ಇಂಥವ್ರುಗಳ ಕೈ ಕೆಳಗಡೆ ಮಕ್ಕಳು ಬೆಳಿಬೇಕು ಅಂತ ಹೇಳೋದು ಅಲ್ವಾ ಮನೆಯಲ್ಲಿ. ಸೊ ನಮ್ಗೆಲ್ಲ ಈ ಅಭ್ಯಾಸ ಮಾಡ್ಸಿದ್ರು. ಇಫ್ ಯು ಆಸ್ಕ್ ಮೀ ವೆನ್ ಡಿಡ್ ಯು ಲರ್ನ್ ಮುಕುಂದಮಾಲಾ ಸರ್, ಐ ಡೋಂಟ್ ನೋ. ವೆನ್ ಡಿಡ್ ಯು ಲರ್ನ್ ವಿಷ್ಣು ಸಹಸ್ರನಾಮಂ ಸರ್, ಐ ಡೋಂಟ್ ನೋ. ವೆನ್ ಡಿಡ್ ಯು ಲರ್ನ್ ಗೋಪಾಲ ವಿಂಶತಿ, ಐ ಡೋಂಟ್ ನೋ. ಯಾಕಂದ್ರೆ ಎಲ್ಲ ಒಂದಷ್ಟು ಸೆಟ್ ಆಫ್ ಶ್ಲೋಕ ದಿನಾ ಹೇಳೋದಿತ್ತು ನಮ್ಗೆ. ಎವ್ರಿ ಡೇ ವಿ ಹ್ಯಾಡ್ ಟು ಟೆಲ್. ಇನ್ಎವಿಟಬಲಿ ಇಟ್ ಜಸ್ಟ್ ಕಮ್ಸ್ ಇನ್ ದ ಫ್ಲೋ ಆತರ. ಸೊ ಕಲಿಯೋದು ಅನ್ನೋದು ಒಂದು ನಮ್ಗೆ ಗೊತ್ತಿರ್ಲಿಲ್ಲ. అదే అవాగ్లే ఆ ట్రెడిషన్ ఉಳಿಯೋದು. ఇప్పుడు కూడా తమిళనాడుకి మీరు వెళితే అన్ని అగ్రహారంలో అన్ని చిన్న 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 ಮಕ್ಕಳು, ಅವ್ರಿಗೆ ಡ್ಯಾನ್ಸ್ ಇಷ್ಟನಾ ಸಂಗೀತ ಇಷ್ಟನಾ ಏನು ಕೇಳಲ್ಲ. ದೇ ವಿಲ್ ಜಸ್ಟ್ ಪುಷ್ ದೆಮ್ ಟು ಮ್ಯೂಸಿಕ್ ಅಂಡ್ ಡ್ಯಾನ್ಸ್. ದ ಪೀಪಲ್ ಹೂ ಶೈನ್ ಇನ್ ದಟ್ ದೇ ವಿಲ್ ಕಮ್ ಅಷ್ಟೇನೆ. ಹೂ ವಾಂಟ್ ಟು ಫ್ಲರಿಶ್ ಇನ್ ದಟ್ ದೇ ವಿಲ್ ಕಮ್. ಆ ತರ exposure to the world of culture is very, very, very essential. ಆಯ್ತಾ? Nobody will ask in that age in what aspect you are interested. ಯಾವ್ದ್ರಲ್ಲಿ ಮಾಸ್ಟರಿ ಆಗ್ಬೇಕು ಅದೆಲ್ಲ ಕೇಳಬಾರ್ದು. ಹಾಕಿ ಸತ್ಸಂಗಕ್ಕೆ ತಳ್ಳಬೇಕು, ಹಿಡ್ಕೊಳ್ಳೋರು ಹಿಡ್ಕೋತಾರೆ ಆತರ. ಸೊ ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ, ಒಂದು ಸ್ಟ್ರೆಚ್ ಹೇಳ್ಬಿಡೋಣ ಅಂಡ್ ಐ ಫಿನಿಶ್ ದ ಕ್ಲಾಸ್. ಜಯಮಗಾರ್ ಮ್ಯೂಟ್ ಇಂದ ಓಕೆ. ಗುಷ್ಯತೆ ಯಸ್ಯ ನಗರೆ ರಂಗಯಾತ್ರಾದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಕುರು ಮೇ ಮುಕುಂದ. ಜಯತು ಜಯತು ದೇವೋ ದೇವಕೀ ನಂದನೋಯಂ ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪಃ. ಜಯತು ಜಯತು ಮೇಘ ಶ್ಯಾಮಲ ಕೋಮಲಾಂಗೋ ಜಯತು ಜಯತು ಪೃಥ್ವಿ ಭಾರನಾಶೋ ಮುಕುಂದಃ. ಮುಕುಂದ ಮೂರ್ಧ್ನಾ ಪ್ರಣಿಪತ್ಯಯಾಚೆ ಭವಂತಮೇಕಾಂತಮಿಯಂತಮರ್ಥಂ. ನಿರ್ಮಲಾ ಆಂಟಿ ಮ್ಯೂಟ್. ಅವಿಸ್ಮೃತಿಸ್ತ್ವಚ್ಚರಣಾರವಿಂದೇ ಭವೆ ಭವೆ ಮೇಸ್ತು ಭವತ್ಪ್ರಸಾದಾತ್. ನಾಹಂ ವಂದೇ ತವ ಚರಣಯೋರ್ದ್ವಂದ್ವಮದ್ವಂದ್ವ ಹೇತೋಃ. ಕುಂಭೀಪಾಕಂ ಗುರುಮಪಿ ಹರೇ ನಾರಕಂ ನಾಪನೇತುಂ. ರಮ್ಯಾ ರಾಮಾ ಮೃದುತನುಲತಾ ನಂದನೇನಾಪಿ ರಂತುಂ. ಭಾವೇ ಭಾವೇ ಹೃದಯ ಭವನೆ ಭಾವಯೇಯಂ ಭವಂತಂ. ನಾಸ್ಥಾ ಧರ್ಮೇ ನವ ಸುನಿಚಯೇ ನೈವ ಕಾಮೋಪಭೋಗ್ಯೇ. ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. ಏತತ್
प्रार्थ्यं मम बहुमतं जन्म जन्मान्तरेऽपि त्वत्पादाम्बोरुहयुगगता निश्चला भक्तिरस्तु दिवि वा भुवि वा ममास्तु वासो नरके वा नरकान्तकप्रकामम् अवधीरित शारदारविन्दौ चरणौ ते मरणेऽपि चिन्तयामि. ಮುಗ್ಸೋಣವಾ ಇವತ್ತಿನ ಕ್ಲಾಸು? Shall we finish? ఓకే. నాకేమో కొంచెం తలనొప్పిగా ఉంది ఈనాడు. పొద్దున్నుంచే 4 క్లాస్ ఆయా. దానికో ఏమో స్క్రీన్ చూసి 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 అలా అయింది. అది నిద్ర కూడా కొంచెం తక్కువైంది. స్లీప్ ఇస్ వెరీ లెస్. ఇನ್ನು 16వ తారీఖు వరకు అలా ఉంటుంది. తర్వాత పర్వాలేదు. ఇక్కడి నుంచి ఏమో నొప్పి. I had to put some iodine. Fast and sleep fast, sir. You will be awake till 12:30. Then again 2 o'clock you are getting up. 2:30. I had to do. ಇವಾಗ ಬೇಗ ಹೋಗಿ ಮಲಗ್ತೀನಿ ಸ್ವಲ್ಪ. ಓಕೆ. ಈ ನಾಡಿ ಪಾಶುರಂ చెప్పి we'll conclude. ಓಕೆ. அங்கண் மாங்காலத்தரசர் அபிமான பங்கமாய் வந்து நின் பள்ளிக்கட்டிற் கீழே சங்கமிருப்பால் போல் வந்து தலை பெய்தோம் திங்கிணிமாச் செய்த தாமரைப்பூ போலே செங்கண் சிறிதேவ் எம்மேல் வழியாவோ திங்களும் ஆதித்தீனம் எழுந்தார் போல் அங்கனிருண்டும் கொண்டெங்கள் மேல் நோக்குதியேல் எங்கள் மேல் சாபமெளிந்தேலோர் எம்பாவாய். कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणायेति समर्पयामि. सर्वं श्रीकृष्णार्पणमस्तु. రేపు పొద్దున్నే చూద్దాం. ఓకే, బాయ్. ಬಾಯ್ ಸರ್. ನಮಸ್ಕಾರ. ನಮಸ್ಕಾರ.